ನಮಸ್ಕಾರ. ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮುಂದುವರೆದ ಕಾಂಗ್ರೆಸ್ ನಾಯಕರ ಅವಾಚ್ಯ ಶಬ್ದಗಳ ನಿಂದನೆ. ಸರ್ಕಾರಿ ಶಿಕ್ಷಕರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕಾಂಗ್ರೆಸ್ ಯುವ ಮುಖಂಡ, ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕರ ನಾಲಿಗೆಗಿಲ್ಲ ಲಂಗು ಲಗಾಮು. ಗೌರಿಬಿದನೂರು ಚಿಕ್ಕಬಳ್ಳಾಪುರ ರಸ್ತೆ ಧೂಳುಮಯ, ಧೂಳಿನಿಂದ ರಕ್ಷಿಸುವಂತೆ ಸ್ಥಳೀಯರ ಮನವಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯಕ್ಕೆ ಗೌರಿಬಿದನೂರು ನಾಯಕರು ಹೈರಾಣ. ನಿತ್ಯ ನರಕ ಅನುಭವಿಸುತ್ತಿರುವ ಸಾರ್ವಜನಿಕರ ಆಕ್ರೋಶ. ಮಂಚನಹಳ್ಳಿ ತಾಲೂಕಿನ ದಂಡಿಗಾನಹಳ್ಳಿಯಲ್ಲಿ ಚಿರತೆ ಕಾಟ. ರಾತ್ರಿ ಕುರಿ ಶೆಡ್ಗಳಿಗೆ ದಾಳಿ ಮಾಡಿ 9 ಕುರಿ ಕೊಂದ ಚಿರತೆ. ತಡರಾತ್ರಿಯಲ್ಲಿ ಕುರಿಗಳ ಮೇಲೆ ದಾಳಿ ಮಾಡಿರುವ ಚಿರತೆ, ಕುರಿಗಳನ್ನ ಕಳೆದುಕೊಂಡು ರೈತರ ಕಣ್ಣೀರು. ವಾರ್ತೆಗಳ ವಿವರ. ಹಿರಿಯ ಸರ್ಕಾರಿ ಶಿಕ್ಷಕರೊಬ್ಬರು ಮನೆ ಮನೆಗೆ ತೆರಳಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುತ್ತಿದ್ದಾಗ ಕಾಂಗ್ರೆಸ್ ಮುಖಂಡನೋರ್ವ ಅವರಿಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಬೆದರಿಕೆ ಹಾಕಿರುವ ಘಟನೆ ನಡೆದಿದೆ. ಅಷ್ಟಕ್ಕೂ ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತಾ ಗೌಡ ಅವರಿಗೆ ಕಾಂಗ್ರೆಸ್ನ ರಾಜೀವ್ ಗೌಡ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿದ ವಿಚಾರ ಮಾಸುವ ಮುನ್ನ ಮತ್ತೆ ಅದೇ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಮತ್ತೋರ್ವ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಎನ್ನುವಾತ ಚಿಕ್ಕಬಳ್ಳಾಪುರದ ಸರ್ಕಾರಿ ಶಾಲೆ ಶಿಕ್ಷಕ ಜಿಎಸ್ ಶಿವಶಂಕರ್ ಎನ್ನುವವರಿಗೆ ಕರೆ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾನೆ. ಹೇಳ್ತಾ ಇದ್ದೀನಿ. ಯಾವ ರೂಲ್ಸ್ ನೀವು ನಂಬರಾಗಿಲ್ವಾ? ಯಾವ ರೂಲ್ಸ್ ಮಾತಾಡ್ತೀರ ಸರ್ ನೀವು? ಯಾವ ರೂಲ್ಸ್ ಮಾತಾಡಿ ನೀವು? ರೂಲ್ಸ್ ಅಲ್ಲ, ಈಗ ಇರೋದೇನಿದೆ ಈ ತರ ಬೇಕು ಅಂತ ಕೇಳ್ತಾ ಇದ್ದೀನಿ. ಯಾರು ಮಾತಾಡ್ಬೇಕು ಅದನ್ನ? ನಾನೇ ಕೇಳ್ಬೇಕು. ನಂಬರಾಗಿದ್ರೆ ನೀವ್ ಇವತ್ತಿಗೂ ಇಲ್ಲ. ಮತ್ ನೀವ್ ಹೆಂಗ್ ಕೇಳೋದ್ ಕ್ವಶನ್? ಅದು SIR ನಾನೇ ಮಾಡ್ತಾ ಇದ್ದೀನಲ್ಲ. ನೀವ್ ಯಾವನ ಕೇಳಕ್ಕೆ? ಯಾವನ ಕೇಳಕ್ಕೆ? ನೀವ್ ಲೋಪ ನನ್ ಮಗನ್ ತಗೊಂಬಂದು ಬಿಜೆಪಿ ಸಪೋರ್ಟ್ ಮತ್ತೆ ನೀನು ಇದಕ್ ಬೇರೆ ಅದು ಬೇರೆ ಇದೆ. ಕೊಡ್ತೇನೆ ನೀನು ಬೆಳಗ್ಗೆ. ನಾಗೇಶ್ ಏನ್ ಮಾತಾಡ್ತಾ ಇದ್ದೀನಿ? ನೀನ್ ಬಿಜೆಪಿ ಬಗ್ಗೆ ನನ್ ಮಗನ್ ನನ್ ಗೊತ್ತು. ನನ್ನ ಮೇಲೆ ಇವತ್ತಿಗೆ 2 ಕೇಸ್ ಆಗಿದೆ. ನಿಂದು ಒಂದ್ ಕೇಸ್ ಆಗಿ ನಾನ್ ತಲೆ ಕೆಡ್ಸ್ಕೊಳಲ್ಲ. ಏನ್ ಮಾತಾಡಿ ನೀನು? ಮಾತಾಡ್ಬೇಕು, ಇರ್ತದಲ್ಲಿ ಮಿಟ್ಕೊಂಡ್ ಮಾತಾಡು. ಅಲ್ಲ, ನಾನ್ ಕೇಳ್ತಾ ಇರೋದೇನ್ ಹೇಳು? ಏನ್ ಮಾತಾಡ್ತೀನಿ ನೀನು? ಏನ್ ಕೇಳ್ತಾ ಇರೋದು ಹೇಳು? ನಂಜರೆಡ್ಡಿ ಮಕ್ಕಳು ಮಾತ್ರ ಮಾತಾಡೋರ? ಮಿಗ್ದವನ ಮಾತಾಡಿಲ್ವಾ? ಏನಂತ? ನಂಜರೆಡ್ಡಿ ಮಕ್ಕಳು ಮಾತ್ರ ಓಟ್ ಡಿವೈಡ್ ಆಗತ್ತೆ, ಬೇರೆಯವ್ರಿಗೆ ಯಾರಿಗೂ ಆಗಲ್ಲ. ಎಲ್ರು ಕೇಳ್ತಾ ಇದೀನಿ ನಾಗೇಶ್, ಎಲ್ರು ಕೇಳ್ತಾ ಇದೀನಿ. ಏನ್ ಮಾತಾಡ್ತಾ ಇದೀನಿ ಹೇಳಿ ನೀನು? ಸುಮ್ನೆ ರೀ ಸರ್, ನೀವು ಬಕೀಟ್ ಹಿಡಿಯಕ್ ಬರ್ತದೆ ಸರ್ ಬಿಜೆಪಿ ಅವ್ರಿಗೆ. ನೀವು ಅದೇಂಗ್ ಬಕೀಟ್ ಹಿಡಿತಾ ಇದೀನಿ? ನೀನ್ ಬಿಜೆಪಿ ಬಕೀಟ್ ಹಿಡಿಯವನೇ ನೀನು. ನಂಗೆ ಗೊತ್ತೆಲ್ಲ ವಿಚಾರ. ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸರಿ, ನೀನ್ ದೊಡ್ಡ ಬಕೆಟ್ ನೀನು. ಅಲ್ಲ, ನೀನ್ ಸಂಬಂಧ ಇಲ್ದೇ ಇರೋ ವಿಚಾರ. ನನ್ನ ಸಂಬಂಧ ನಾನ್ ದೊಡ್ಡಪ್ಪ, ನನ್ನ ಅಣ್ಣನ ಮಾತಾಡ್ತಾ ಇದ್ದೀನಿ. ಸರಿನಪ್ಪ, ಆಯ್ತು. ನಿನ್ ಕೇಳಿ ಏನಾಗತ್ತ ಮಾಡು, ಬಕೆಟ್ ಇಡ ಬರಬೇಡ. ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ಈಗಷ್ಟೇ ನೀವು ಬರೋಕ್ಕೆ ಮುಂಚೆ ಒಂದು 5-10 ನಿಮಿಷಗಳ ಹಿಂದೆ ಸರ್, ಇದಕ್ಕೆ ಸಂಬಂಧಪಟ್ಟಂಗೆ ಒಬ್ಬರು ರಿಪೋರ್ಟರು ನನಗೆ ಫೋನ್ ಮಾಡಿದರು. ಅವರು ಫೋನ್ ಮಾಡಿ, ಮೇಡಮ್ ಒಂದು ನಿಮ್ಮ ಶಿವಶಂಕರ್ ಅನ್ನೋ ಟೀಚರ್ಗೆ ಈ ರೀತಿ ಒಬ್ಬರು ಬೆದರಿಕೆ ಹಾಕಿದ್ದಾರೆ ಅಂತೇಳ್ಬಿಟ್ಟು ಮಾತಾಡ್ತಾ, ನಾನು ಒಂದು ಆಡಿಯೋ ಕಳಿಸ್ತೀನಿ ಮೇಡಮ್, ಆ ರೀತಿ ಮಾತಾಡೋದು ನಿಮ್ಮ ಗಮನಕ್ಕೆ ಬಂತ ಅಂತ ಕೇಳಿದ್ರು ಸರ್. ಹಾಗಾಗಿ ನಾನು ಇಲ್ಲ ಸರ್ ಅಂತಂದಿದ್ದಕ್ಕೆ ಆಡಿಯೋ ಕಳಿಸ್ತೀನಿ ನೋಡಿ ಅಂತಂದರು. ಮತ್ತು ಆಯಿತು ಅಂಥೇಳಿ ನಾನು ಆಡಿಯೋನ ಕೇಳಿದ್ದೀನಿ ಸರ್. ಆಡಿಯೋನ ನೋಡಿದಾಗ ನಮ್ಗೆ ಸ್ವಲ್ಪ ನಮ್ಮ ಒಬ್ಬ ಶಿಕ್ಷಕರಿಗೆ ಒಬ್ಬ ಸರ್ಕಾರಿ ನೌಕರರು ಆ ರೀತಿ ಮಾತಾಡಿದ್ದು ತಪ್ಪು ಅಂತ ನನಗೆ ಅನಿಸ್ತು ಸರ್. ಇಮ್ಮಿಡಿಯೇಟಾಗಿ ನಮ್ಮ DDP ಅವ್ರ ಕಡೆಯಿಂದ ಸೇಮ್ ಇದಕ್ಕೆ ಸಂಬಂಧಪಟ್ಟಂಗೆ ಫೋನ್ ಕಾಲ್ ಬಂತು. ಅಷ್ಟು ಒಳಗಡೆ ನಾನು DDP ಅವ್ರ ಗಮನಕ್ಕೂ ತಂದಿದ್ದೀನಿ ಇದನ್ನು. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ನಮ್ಮ ಶಿಕ್ಷಕರಾಗಲಿ ಯಾರೂ ನನಗೆ ಮಾಹಿತಿ ಕೊಡಲಿಲ್ಲ ಸರ್. ಹಾಗಾಗಿ ನಾನು ಇಮ್ಮಿಡಿಯೇಟಾಗಿ ಸಂಬಂಧಪಟ್ಟ ಶಾಲೆ ಮುಖ್ಯ ಶಿಕ್ಷಕರನ್ನು ಕರೆಸ್ಕೊಂಡು, ಈಗ ನೀವು ಬರೋಕ್ಕೆ ಮುಂಚೆ ನಾನು ಮಾತಾಡ್ತಾ ಇದ್ದೆ, ಯಾವುದಾ ಈ ರೀತಿ ಆಗಿದೆ, ಯಾಕೆ ಈ ವಿಡಿಯೋ ಬರ್ತಾ ಇದೆ, ಏನು ಇದು ನಿಜನಾ ಅಂತಂದಾಗ ಅವರು ಮುಖ್ಯ ಶಿಕ್ಷಕರು ಹೇಳಿದ್ರು, ಹೌದು ಮೇಡಮ್, ಈ ರೀತಿ ನಿನ್ನೆ ಇಲ್ಲ ಮೊನ್ನೆ ಮಾತಾಡಿದ್ದಾರೆ ಅಂತೇಳಿ ನನ್ನ ಗಮನಕ್ಕೆ ಬಂತು ಅಂತಂದರು. ಬಟ್ ಶಿವಶಂಕರ್ ಆಗಲಿ
ನನಗೆ ಯಾವುದೇ ರೈಟಿಂಗಲ್ಲಿ ಕೊಡಲಿಲ್ಲ, ಬಟ್ ಫೋನ್ ಮೂಲಕನೂ ನನಗೆ ತಿಳಿಸಿಲ್ಲ ಸರ್. ಹಾಗಾಗಿ ಇಮಿಡಿಯೇಟಾಗಿ ಅವರು ವಿಕಸಿತ ಭಾರತ ಪ್ರೋಗ್ರಾಮ್ಗೆ ಮಕ್ಕಳನ್ನು ಕರ್ಕೊಂಡೋಗಿದ್ದಾರೆ ಚಿಂತಾಮಣಿಗೆ. ಅವರು ಬಂದ ತಕ್ಷಣ ಅವರನ್ನು ನಾನು ಖುದ್ದು ಭೇಟಿ ಮಾಡಿ ಅವರಿಂದ ಏನು ಯಾಕೆ ಈ ರೀತಿ ಆಗಿದೆ ಏನು ಅನ್ನೋದ್ರ ಬಗ್ಗೆ ರಿಪೋರ್ಟ್ ತೊಗೊಂಡು ನಾನು ನಮ್ಮ ಮೇಲಾಧಿಕಾರಿಗಳಿಗೆ ಗಮನಕ್ಕೆ ತರೋಕ್ಕೆ ಪ್ರಯತ್ನ ಮಾಡ್ತೀನಿ ಸರ್. KMHPSಲ್ಲಿ ಅವರು ಟೀಚರಾಗಿ ಹಿಂದಿ ಟೀಚರ್ ಆಗಿದ್ದಾರೆ ಮತ್ತು ಅವರು ಕೇತನಹಳ್ಳಿಯಲ್ಲಿ ಬೇಲ್ವು ಆಗಿದ್ದಾರೆ ಅಂತೇಳಿ ನನಗೆ ಹೆಡ್ ಮಾಸ್ಟರ್ ಹೇಳಿದರು. ಹಾಗಾಗಿ ಅಲ್ಲಿ ವರ್ಕ್ ಮಾಡ್ತಾ ಇರೋ ಬೇಲುವಾಗಿ ಈಗಲೂ ಅವರು ಬೇಲುವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರದ್ದು ಮಾಹಿತಿ ನನಗಿನ್ನೂ ಏನು ಡೀಟೇಲ್ ಗೊತ್ತಾಗಲಿಲ್ಲ ಸರ್. ಆಡಿಯೋ ಒಂದು ಸಿಕ್ತು ಮತ್ತು ನೀವೊಂದು ವಿಷಯವನ್ನು ಕೇಳ್ತಾ ಇದ್ದೀರ. ಭಯಭೀತಿ ಅನ್ನೋದು ಅಷ್ಟು ಕೆಟ್ಟದ್ದಾಗಿ ಒಬ್ಬ ಸರ್ಕಾರಿ ನೌಕರನ್ನ, ದಟ್ಟು ಅದು ಒಬ್ಬ ಶಾಲಾ ಶಿಕ್ಷಕರನ್ನು ಮಾತಾಡೋವಂಥದ್ದು, ಅಸಭ್ಯವಾಗಿ ಮಾತಾಡಿರೋವಂಥದ್ದು ಕಂಡುಬರುತ್ತೆ ಸರ್. ಅಷ್ಟು ರೀತಿಯಲ್ಲಿ ಮಾತಾಡುವಂಥದ್ದು ನಿಜವಾಗ್ಲೂ ನಾವು ಈ ವ್ಯವಸ್ಥೆಯಲ್ಲಿ ಇದ್ದೀವಾ ಅನ್ನೋದನ್ನು ಗಮನಿಸಬೇಕಾಗುತ್ತೆ ಸರ್. ಇನ್ನು ಈಗಿಲ್ಲ ಸರ್, ಇನ್ನು ಟೀಚರ್ ಬರಲಿಲ್ಲ. ಟೀಚರ್ ಬಂದ ತಕ್ಷಣ ನಾವು ನಮ್ಮ ಮೇಲಧಿಕಾರಿಗಳ ಅನುಮತಿ ಪಡ್ಕೊಂಡು ಮುಂದಿನ ಕ್ರಮ ಕೈಗೊಳ್ತೀವಿ. ಶಿಕ್ಷಕ ಶಿವಶಂಕರ್ ನಾಸ್ತಿಮ್ಮನಹಳ್ಳಿ ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುತ್ತಿದ್ದಾಗ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಏಕವಚನದಲ್ಲಿ ಅವಾಚ್ಯವಾಗಿ ಮಾತನಾಡಿ ಬೆದರಿಕೆ ಹಾಕಿದ್ದಾನೆ. ಇನ್ನು ಶಿವಶಂಕರ್ ಮೊದಲು ನಾಸ್ತಿಮ್ಮನಹಳ್ಳಿ ಗ್ರಾಮದಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ರು. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ನಗರಕ್ಕೆ ವರ್ಗಾವಣೆಯಾಗಿದ್ದಾರೆ. ಇದರಿಂದ ಶಿಕ್ಷಣ ಇಲಾಖೆ ಶಿವಶಂಕರ್ ಅನ್ನು ನಾಸ್ತಿಮ್ಮನಹಳ್ಳಿ ಗ್ರಾಮದಲ್ಲಿ BLO ಆಗಿ ನೇಮಕ ಮಾಡಿದೆ. ಫೆಬ್ರವರಿ 4ರಂದು ಸಂಜೆ ನಾಗೇಶ್ ರೆಡ್ಡಿ ಶಿಕ್ಷಕರಿಗೆ ಕರೆ ಮಾಡಿ ಏಕವಚನದಲ್ಲಿ ಅವಾಚ್ಯವಾಗಿ ಮಾತನಾಡಿ ಬೆದರಿಕೆ ಹಾಕಿದ್ದಾನೆ. ಇನ್ನು ಇಂದು ಆಡಿಯೋ ವೈರಲ್ ಆಗ್ತಿದ್ದಂತೆ ಸರ್ಕಾರಿ ನೌಕರರ ಸಂಘ ನಾಗೇಶ್ ರೆಡ್ಡಿ ಮಾತುಗಳನ್ನು ಖಂಡಿಸಿದ್ದು ಪೊಲೀಸರು ಆರೋಪಿಯನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಆ ರೀತಿಯಾಗಿ ಮಾಡಿರ್ತಕ್ಕಂಥದ್ದು ತುಂಬ ಖಂಡನೀಯ ಅಂತೇಳಿ ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಬಹುಶಃ ಆ ಊರಿನಲ್ಲಿ ಶಿವಶಂಕರ್ ಸರ್ ಅವರು ಸುಮಾರು ವರ್ಷಗಳಿಂದ ಕೆಲಸವನ್ನು ನಿರ್ವಹಣೆ ಮಾಡ್ತಾ ಇದ್ದಾರೆ. ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರು ಅಂತೇಳಿ ನಾವು ಭಾವಿಸಿ ಅವ್ರು ಈಗ ತಾನೇ ಮೊನ್ನೆ ವರ್ಗಾವಣೆಯಲ್ಲಿ ನಗರಕ್ಕೆ ವರ್ಗಾವಣೆ ಆಗಿದ್ದಾರೆ. BLO ಕರ್ತವ್ಯವನ್ನು ಎಲ್ಲ ನಿರ್ವಹಣೆ ಮಾಡ್ತಾ ಇದ್ದಾರೆ. ತುಂಬ ಖಂಡನೀಯ. ಅವರು ಮಾತಾಡಿರ್ತಕ್ಕಂಥದ್ದು ಅವರ ಯೋಗ್ಯತೆಗೆ ತಕ್ಕ ಮಾತುಗಳೆಲ್ಲ, ಅವರು ಒಬ್ಬ ಶಿಕ್ಷಕರಿಗೆ ಮಾತಾಡ್ತಕ್ಕಂಥ ಮಾತುಗಳೆಲ್ಲ ಅವ್ರನ್ನ ನಮ್ಮ ಶಿಕ್ಷಕರು ಏನಾದರೂ ದೂರು ಕೊಟ್ಟ ಮೇಲೆ ಕೂಡಲೇ ಅವರನ್ನು ಬಂಧಿಸಬೇಕು. ಅವರ ವಿರುದ್ಧ ನಾವು ಕೂಡ ಹೋರಾಟ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ಇತ್ತೀಚೆಗೆ ಇಂತಹ ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ನಡೀತಾ ಇರತಕ್ಕಂಥದ್ದು ತುಂಬ ಶೋಚನೀಯ ಮತ್ತು ಖಂಡನೀಯ ಅಂತೇಳಿ ನಾವು ನೌಕರ ಸಂಘದಿಂದ ಖಂಡಿಸ್ತೀವಿ. ಯಾರೇ ಎಷ್ಟೇ ಪ್ರಭಾವ ಇದ್ರೂ ಕೂಡ ಆ ಒಬ್ಬ ವ್ಯಕ್ತಿಗೆ, ಯಾರು ನಮ್ಮ ಸರ್ಕಾರಿ ನೌಕರರ ಮೇಲೆ ವಿನಾಕಾರಣ ಈ ರೀತಿ ದೌರ್ಜನ್ಯ ಎಸಗೋದು, ಕೆಟ್ಟ ಭಾಷೆಯನ್ನು ಪದಬಳಕೆ ಮಾಡ್ಕೊಂಡು ಮಾತಾಡ್ತಕ್ಕಂಥದ್ದು, ಈ ರೀತಿ ಆಗ್ತಕ್ಕಂಥ ಘಟನೆಗಳಿಗೆ ನಾವು ಯಾವುದೇ ಹೋರಾಟಕ್ಕೂ ಸಿದ್ಧವಾಗಿದ್ದೀವಿ. ಅವರಿಗೆ ಆರೋಪಿಗಳಿಗೆ ಶಿಕ್ಷೆ ಆಗೋವರೆಗೂ ಕೂಡ ನಮ್ಮ ಸಂಘ ನಿರಂತರ ಹೋರಾಟವನ್ನು ಮಾಡ್ತೇವೆ ಸರ್. ಇನ್ನು ಕೂಡಲೇ ನಾಗೇಶ್ ರೆಡ್ಡಿ ವರ್ತನೆಗೆ ವ್ಯಾಪಕ ಟೀಕೆಗಳು ಕೇಳಿಬಂದ ಕಾರಣ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಶಿಕ್ಷಕ ಶಿವಶಂಕರ್ ಬಳಿ ಕ್ಷಮೆ ಕೇಳಿದ್ದು ಇಬ್ಬರು ರಾಜಿ ಸಂಧಾನ ಮಾಡಿಕೊಂಡಿದ್ದಾರೆ. ಸರ್, ನಮ್ಮ ಶಾಲೆ ಹಳೆ ಸ್ಟೂಡೆಂಟು, ಅವ್ರ ತಮ್ಮಂದ್ರು ನನ್ನ ಸ್ಟೂಡೆಂಟ್ಸು. ಈ ವಿಚಾರ ಇಲ್ಲಿಗೆ ಬಿಟ್ಬಿಡಿ ಸರ್ ದಯವಿಟ್ಟು. ಮೊನ್ನೆ ದಿನ ನಾಗೇಶ್ ರೆಡ್ಡಿ ಅವರು ನಾನು ಈ ವೋಟರ್ ಲಿಸ್ಟ್ ವಿಚಾರ ಮ್ಯಾಪಿಂಗ್ ಮಾಡುವಾಗ ರಾತ್ರಿ ಫ್ರಸ್ಟ್ರೇಷನಲ್ಲಿ ಬೈದಿದ್ದೀನಿ ಅಂತೇಳಿ ಅವಾಚ್ಯ ಶಬ್ದಗಳಿಂದ ಬೈದರು. ಮೊನ್ನೆ ರಾತ್ರಿ ನಡೆದಿರೋ ಅಂಥ ಘಟನೆ ಇದು. ಆದರೆ ನಿನ್ನೆ ಬೆಳಿಗ್ಗೆ ಬಂದು ಕಾಲಿಡ್ಕೊಂಡು ನಾನೇನೋ ಊರಲ್ಲಿ ಗಲಾಟೆ ಆಗಿತ್ತು, ನನ್ನ ತಪ್ಪಾಯಿತು ಸರ್, ಫ್ರಸ್ಟ್ರೇಷನ್ನಲ್ಲಿದ್ದೆ, ನಾನು ಕೆಟ್ಟದಾಗ ಮಾತಾಡಿಬಿಟ್ಟೆ, ನನ್ನನ್ನು ದಯವಿಟ್ಟು ಕ್ಷಮಿಸ್ಬಿಡಿ ಅಂತೇಳ್ಬಿಟ್ಟು ಬಂದು ಬೆಳಿಗ್ಗೆ ಕಾಲಿಡ್ಕೊಂಡ್ರು. ಹಾಗಾಗಿ ಆಯಿತು ಹೋಗಪ್ಪ ಅಂತ, ಇದು ನಮ್ಮ ಶಾಲೆ ಹಳೆ ಸ್ಟೂಡೆಂಟ್ ಅವನು, ಆಯಿತು ಕ್ಷಮಿಸಿದ್ದೀನಿ ಹೋಗು ಅಂತ ಹೇಳಿದ್ದೀನಿ ಸರ್. ದಯವಿಟ್ಟು ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಿ ಸರ್ ಅಷ್ಟೇ. ಯಾಕೆಂದರೆ ಬಂದು ಕಾಲಿಡ್ಕೊಂಡು ನೀನು ಕ್ಷಮಿಸಿ ಅಂತ ಕೇಳಿದ್ಮೇಲೂ ನಾನು ಕಂಪ್ಲೇಂಟ್ ಮಾಡೋಕ್ಕೆ ಹೋಗಲಿಲ್ಲ, ಅದನ್ನು ಅಲ್ಲಿಗೆ ಬಿಟ್ಬಿಟ್ಟಿದ್ದೀನಿ, ಕ್ಷಮಿಸ್ಬಿಟ್ಟಿದ್ದೀನಿ ಸರ್. ನನಗೆ ಬೇಕಾಗಿರೋ ಸ್ನೇಹಿತರಿಗೆ ಈ ರೀತಿ ಗಲಾಟೆ ಆಗಿದೆ ಅಂತ ನನಗೇನಾದ್ರು ತೊಂದರೆ ಆದಾಗ ನಾನೊಬ್ಬನೇ ರಾತ್ರಿ 9:30 ಫೋನ್ ಮಾಡಿ ಆತ ಬೈದಿರೋದು ನನ್ನನ್ನು. ತಕ್ಷಣಕ್ಕೆ ನಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ನನ್ನ ಸ್ನೇಹಿತರಿಗೆ ಕಳಿಸಿ ಅದನ್ನು ನಾನು ಕೇಳ್ಕೊಂಡಿದ್ದೀನಿ, ಇದಕ್ಕೆ ಏನು ಮಾಡಬೇಕು ನೋಡಿ, ನಾವು ಈ ಥರ ಆದರೆ ವೋಟ್ರ್ ಲಿಸ್ಟ್ ವಿಚಾರ ಮ್ಯಾಪಿಂಗ್ ಮಾಡೋದು ಹೇಗೆ. ನಾನಾಗಲೇ ಟ್ರಾನ್ಸ್ಫರ್ ಆಗೋಗಿದೆ, ನನಗೆ ಅಲ್ಲಿಂದ 4 ತಿಂಗಳಾಗೋಯ್ತು. ಫೋನ್ನಲ್ಲಿ ಮಾತಾಡಿ ನಾನು ಪ್ರತಿಯೊಬ್ಬರ ಹತ್ರ ಮಾಹಿತಿ ತೊಗೊಂಡು ಮ್ಯಾಪಿಂಗ್ ಮಾಡ್ತಾಯಿದ್ದೀನಿ. ಈ ರೀತಿ ಬೈದವಾಗ ನಾವು ಹೇಗೆ ಮ್ಯಾಪಿಂಗ್ ಕಾರ್ಯ ಮಾಡೋದು, 80% ಮಾಡಬೇಕು ಅಂತೇಳಿ ನಮ್ಮ DC ಸರ್ ಅವರು ಆರ್ಡ್ರ್ ಮಾಡಿದ್ದಾರೆ.
ಈ ಥರ ಬೈದು ಬಿಟ್ಟಾಗ ಹಳ್ಳಿಯವರೇ ನಮಗೆ ಸಹಾಯ ಮಾಡದೇ ಇದ್ದರೆ ನಾವು ಹೇಗೆ ಈ ಕೆಲಸ ಮಾಡೋದು ಅಂತ ಹೇಳಿಬಿಟ್ಟು ನಾನು ನನ್ನ ಸ್ನೇಹಿತರನ್ನ ಸಲಹೆ ತೊಗೊಳಕ್ಕೆ ಈ ರೀತಿ ಗಲಾಟೆ ಆಗಿದೆ ಅಂತ ಕಳಿಸ್ಕೊಟ್ಟಿದ್ದೆ. ನಿನ್ನೆ ಬಂದು ನಾನು ನಿನ್ನೆ ಕಂಪ್ಲೇಂಟ್ ಕೊಡಬೇಕು ಅಂತ ರೆಡಿ ಅಂದ್ಕೊಂಡಿದ್ದೆ. ಅಷ್ಟರೊಳಗಡೆ ಆತ ಬಂದು ಬಹಿರಂಗವಾಗಿ ಕ್ಷಮೆ ಕೇಳಿದ್ದಾನೆ ಕಾಲಿಡ್ಕೊಂಡು. ಇನ್ನು ಕಾಲಿಡ್ಕೊಂಡು ಕ್ಷಮಿಸಿ ಅಂತ ಕೇಳಿದಾಗ ನಾವೇನು ಮಾಡೋಕ್ಕಾಗುತ್ತೆ ಸರ್? ಆಯಿತು ಹೋಗಪ್ಪ ಕ್ಷಮಿಸಿದ್ದೀನಿ ಅಂತ ಹೇಳಿದ್ದೀನಿ ಸರ್, ಇಷ್ಟೇ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ನಗರದ ಚಿಕ್ಕಬಳ್ಳಾಪುರ ರಸ್ತೆ ರಾಷ್ಟ್ರೀಯ ಹೆದ್ದಾರಿ 69 ಅಭಿವೃದ್ಧಿ ನೆಪದಲ್ಲಿ ವಿಳಂಬ ಧೋರಣೆ ಅನುಸರಿಸುತ್ತಿದ್ದು ರಸ್ತೆ ಧೂಳಿನಮಯವಾಗಿ ಪರಿಣಮಿಸಿದ್ದು ಈ ಭಾಗದಲ್ಲಿ ನಾಗರಿಕರು ನರಕಯಾತನೆ ಅನುಭವಿಸುವಂತಾಗಿದೆ ಎಂದು ಸದಾಶಿವ ಬಡಾವಣೆ ಸಾರ್ವಜನಿಕರು ರಸ್ತೆಯಲ್ಲಿ ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗೌರಿಬಿದನೂರು ನಗರದ ಗೌರಿಬಿದನೂರು ಚಿಕ್ಕಬಳ್ಳಾಪುರ ರಸ್ತೆ ಅಭಿವೃದ್ಧಿ ಕಾಮಗಾರಿ ಸಮರ್ಪಕವಾಗಿ ನಡೆಯದೆ ರಸ್ತೆಯಲ್ಲಿ ವಾಹನಗಳ ಸಂಚಾರ ದಟ್ಟಣೆ ಹೆಚ್ಚಾಗಿರುವುದರಿಂದ ವಾಹನಗಳ ಹಿಂಬದಿಯಲ್ಲಿ ಧೂಳುಮಯವಾಗಿ ವಾಹನದ ಹಿಂದೆ ಬರುವ ದ್ವಿಚಕ್ರ ವಾಹನ ಸವಾರರು ಮತ್ತು ಪಾದಚಾರಿಗಳು ಸಂಚಾರ ಮಾಡಲಾಗದೆ ತತ್ತರಿಸುತ್ತಿದ್ದಾರೆ ಎಂದು ಸದಾಶಿವ ಬಡಾವಣೆ ಜಗದೀಶ್ ಗಂಭೀರವಾಗಿ ಆರೋಪಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ರಸ್ತೆಯ ಅಭಿವೃದ್ಧಿಗಾಗಿ ರಸ್ತೆ ಅಗೆದು ಜಲ್ಲಿ ಹಾಕಲಾಗಿದ್ದು ಬಸ್ ಇತರೆ ವಾಹನಗಳ ಸಂಚಾರದಿಂದ ಧೂಳು ಏಳುತ್ತಿದ್ದು ಕನಿಷ್ಠ ದಿನಕ್ಕೆ 2 ಬಾರಿ ನೀರನ್ನು ಸಿಂಪಡಿಸುವ ಕೆಲಸವನ್ನು ಮಾಡುತ್ತಿಲ್ಲ. ಇದರಿಂದ ಸದಾಶಿವ ನಗರದ ಬಡಾವಣೆಯ ಮನೆಗಳಿಗೆ ಧೂಳು ನುಗ್ಗಿರುತ್ತಿರುವುದು ಒಂದೆಡೆಯಾದರೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುವುದಲ್ಲೂ ಧೂಳಿನ ಸಮಸ್ಯೆ ಎದುರಾಗಿದ್ದು ರೋಗ ರುಜಿನಗಳ ಭೀತಿ ಆವರಿಸಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ರಸ್ತೆ ಅಭಿವೃದ್ಧಿ ಕಾಮಗಾರಿ ಆಮೆನಡಿಯಲ್ಲಿ ಸಾಗುತ್ತಿದ್ದು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ. ಸಂಬಂಧಪಟ್ಟವರು ವ್ಯವಸ್ಥಿತವಾಗಿ ಬೆಳಗ್ಗೆ ಸಂಜೆ ನೀರು ಸಿಂಪಡಿಸುವ ಮೂಲಕ ಧೂಳು ಏಳುವುದನ್ನು ತಪ್ಪಿಸುತ್ತಿದ್ದಲ್ಲಿ ಈ ಭಾಗದ ನಾಗರಿಕರು ರಸ್ತೆ ತಡೆ ನಡೆಸುವುದಾಗಿ ಎಚ್ಚರಿಸಿದರು. ಚಿಕ್ಕಬಳ್ಳಾಪುರ ಗೌರಿಬಿದನೂರು ರಸ್ತೆ ಹಾದಿ ಹೋದಂತ ಇದು ರಸ್ತೆ ಮಾರ್ಗದಲ್ಲಿ ಪ್ರತಿದಿನ ಇದು ಧೂಳು ತುಂಬಿ ಜನಗಳಿಗೆ ಆಸ್ತಮ ಬಂದು ಸಾಯ್ತಾ ಇದ್ದಾರೆ. ಪ್ರತಿದಿನ ನಾವು ಹೇಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಇವರು ನೀರು ಹಾಕೊಂಡು ಯಾವುದೇ ಸಮಸ್ಯೆ ರೋಡ್ಗಳನ್ನ ಕ್ಲಿಯರ್ ಮಾಡ್ತಿಲ್ಲ. ಪ್ರತಿದಿನ ಧೂಳಾಗೋಗಿದೆ. ಇಲ್ಲಿ ESI ಬೇರೆ ಹಾಸ್ಪಿಟ್ಲ್ ಇದೆ, ಆ ಹಾಸ್ಪಿಟ್ಲಿಗೆ ಬರೋ ಪೇಷಂಟ್ ಗುರುತಿನೂ ಪ್ರತಿದಿನ ತೊಂದರೆ ಬೀಳ್ತಾ ಇದ್ದಾರೆ. ಮತ್ತೆ ಆಹಾರ ಪದಾರ್ಥಗಳು ಇದಾವೆ, ಇಲ್ಲಿ ಬೇಕರಿ ಇದೆ, ಪ್ರತಿ ಹೋಟ್ಲ್ ಇದೆ, ಪ್ರತಿಯೊಂದಕ್ಕೂ ಸಮಸ್ಯೆ. ಎಷ್ಟು ದಿವಸ ಆಗಿದೆ ನೀರ್ ಹಾಕಿ? ಎಷ್ಟು ದಿವಸ ಆಗಿದೆ? 3 ದಿನ ಆಗಿದೆ. ಪ್ರತಿದಿನ ಟ್ರಿಪ್ಪಲ್ ಬಿಟ್ಕೊಂಡು ಹೋಗೋ ತರ ನೀರ್ ಬಿಡ್ತಾರೆ. ಪ್ರತಿದಿನ ಸರಿಯಾಗಿ ಬಿಡ್ತಿಲ್ಲ. ಪ್ರತಿದಿನ 9 ಗಂಟೆಗೆ ಅವ್ರಿಗೆ ಹೇಳ್ಬಿಟ್ಟೆ ಹೋಗ್ತೀವಿ. ಒಂದು ದಿನ ಬೆಳಗ್ಗೆ 1 ಟ್ಯಾಂಕರ್, ಸಾಯಂಕಾಲ 1 ಟ್ಯಾಂಕರ್ ಹಾಕೊಂಡು ಹೋಗ್ತಾ ಇದ್ದಾರೆ. ಈ ಸಮಸ್ಯೆ ಯಾವ ಪ್ರತಿದಿನನೂ ಹೇಳೋದ ಆಗೋಗಿದೆ ಇವರಿಗೆ. ಆಸ್ತಮ ಬಂದು ಜನಗಳಿಗೆ ಕೆಲವು ಸಾಯ್ತಾ ಇದ್ದಾರೆ. ಇಲ್ಲಿ 3ನೇ ಸಲ ಇದು ಸ್ಟ್ರೈಕ್ ಮಾಡ್ತಾರೆ. ಈ ತರ ಮಾಡಿದ್ರೆ ಜನಗಳಿಗೆ ಯಾವ ತರ ಇವರು ಬಗೆಹರಿಸ್ತಾರೆ? ರಸ್ತೆನ ಹೆಂಗ ಬಗೆಹರಿಸ್ತಾರೆ? ಇಲ್ಲಿ ಪಬ್ಲಿಕ್ ತೊಂದರೆ ಮಾಡ್ತಾ ಇದ್ದಾರೆ, ಇಲ್ಲಿ ಸಿಕ್ಕಾಪಟ್ಟೆ ತೊಂದರೆ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ಬಂದು ಕೆಲಸ ಕಾರ್ಯ ಬಿಟ್ಟು ನಾವಿಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ರೆ ಈ ತರ ಕೆಲಸ ರೋಡ್ ಕೆಲಸ ನಾವು ಮಾಡ್ಬೇಕಾಗುತ್ತೆ. ಇನ್ನ ಪ್ರತಿದಿನ ಸಂಬಂಧಪಟ್ಟ ಅಧಿಕಾರಿಗಳ ವಿಷಯ ತಿಳಿಸಿದ್ರೆ ನೀವು ಈ ತರ ನೀರ್ ಆಗ್ತಾ ಇಲ್ಲ ಸಮಸ್ಯೆ ಬಗೆಹರಿಸ ಇವರು ಸಬ್ ಇನ್ಸ್ಪೆಕ್ಟರ್ ಗೋಪಾಲಪ್ಪ ಅವ್ರಿಗೆ ಹೇಳಿದೀವಿ ನಾವು. ಮೊನ್ನೆ ಬಂದು 1 ದಿನ ಹೇಳಿ 2 ಟ್ಯಾಂಕರ್ ನೀರ್ ಹಾಕ್ಸಿದ್ರು. ಅವತ್ತಿನ ದಿನ ಲಾಸ್ಟ್ ಇದೇ ಗೋಳೆ ಆಗೋದ್ರೆ ಪ್ರತಿದಿನ ನಾವು ಗಲಾಟೆ ಇದೇ ಸಮಸ್ಯೆ ಮಾಡಿ ನಾವು ಗಲಾಟೆ ಮಾಡ್ತೀವಿ. ಸುದ್ದಿ ತಿಳಿದ ತಕ್ಷಣ ಪೊರಠಾಣಿಯ SI ಗೋಪಾಲ್ ಸ್ಥಳಕ್ಕೆ ಭೇಟಿ ನೀಡಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ದೂರವಾಣಿ ಮೂಲಕ ವಿಷಯವನ್ನು ಮುಟ್ಟಿಸಿ ವ್ಯವಸ್ಥಿತವಾಗಿ ನೀರು ಸಿಂಪಡಿಸುವಂತೆ ಸೂಚಿಸಿದ ಬಳಿ ನಾಗರಿಕರು ಪ್ರತಿಭಟನೆ ಕೈಬಿಟ್ಟರು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಮಂಚೇನಹಳ್ಳಿ ತಾಲೂಕಿನ ದಂಡಿಗಾನಹಳ್ಳಿ ಗ್ರಾಮದಲ್ಲಿ ನಾಗಮಣಿ ಚಂದ್ರಶೇಖರ್ ದಂಪತಿಗಳು ಸಾಲ ಮಾಡಿ ಸುಮಾರು 40 ಕುರಿಗಳನ್ನು ಖರೀದಿಸಿ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು. ರಾತ್ರಿ 3 ಗಂಟೆ ಸಮಯದಲ್ಲಿ ಕುರಿಗಳ ಶೆಡ್ ಮೇಲೆ ಚಿರತೆ ದಾಳಿ ನಡೆಸಿ ಸುಮಾರು 9 ಕುರಿಗಳು ದಾರುಣ ಸಾವನ್ನಪ್ಪಿದ್ದು
ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಮಂಚನಹಳ್ಳಿ ತಾಲೂಕಿನ ದಂಡಿಗನಹಳ್ಳಿ ಗ್ರಾಮದಲ್ಲಿ ದಂಪತಿಗಳಾದ ನಾಗಮಣಿ ಚಂದ್ರಶೇಖರ್ ಸಾಲ ಮಾಡಿ ಸುಮಾರು 40 ಕುರಿಗಳನ್ನು ಖರೀದಿಸಿ ತಮ್ಮ ಜೀವನವನ್ನು ಸಾಗಿಸುತ್ತಿದ್ದರು. ರಾತ್ರಿ 3 ಗಂಟೆಯ ಸಮಯದಲ್ಲಿ ಕುರಿಗಳ ಶೆಡ್ ಮೇಲೆ ಚಿರತೆ ದಾಳಿ ಮಾಡಿ ಸುಮಾರು 9 ಕುರಿಗಳು ದಾರುಣ ಸಾವು. ಅರಣ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಚಂದ್ರಶೇಖರ್ ಮಾತನಾಡಿ, ಈ ಹಿಂದೆಯೂ ಸಹ ಹೋರಿ ಮತ್ತು ಕುರಿಯನ್ನು ಚಿರತೆ ಬಲಿ ಪಡೆದುಕೊಂಡಿದೆ. ಆದರೆ ಸರ್ಕಾರದಿಂದ ಯಾವುದೇ ಪರಿಹಾರ ಕೂಡ ಬಂದಿರುವುದಿಲ್ಲ. ಈಗ ಮತ್ತೆ ಚಿರತೆ ದಾಳಿ ಮಾಡಿ 9 ಕುರಿಗಳನ್ನು ಬಲಿ ಪಡೆದುಕೊಂಡಿದೆ. ನಮ್ಮ ಜೀವನ ಸಾಗಿಸುವುದು ತುಂಬಾ ಕಷ್ಟಕರವಾಗಿದೆ. ಹೊರಗಡೆ ಹೋರಾಡಲು ಸಹ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಎಂದು ಅಳಲು ತೋಡಿಕೊಂಡರು. 3 ವರ್ಷದಿಂದ ಇಲ್ಲೇ ಓರಿ ಬಂದು ಚಿರತೆ ಬಂದು ತಿಂದಾಗಿತ್ತು. 1 ವರ್ಷದಿಂದ ಬಂದು ತಿರುಗಿ ಕುರಿ ಒಂದು ತಿಂದಾಗಿತ್ತು. ಇವಾಗ ಬಂದು ರಾತ್ರಿ 3 ಗಂಟೆ ರಾತ್ರಿ ಬಂದು ಇಲ್ಲಿ 8 ಕುರಿನ 3 ಕುರಿನ ತಿಂದಾಗಿ 5 ಕುರಿನ ಸಾಯಿಸಿ ಹೋಗೈತೆ. ಇದಕ್ಕೆ ಸಂಬಂಧಪಟ್ಟ ಅರಣ್ಯ ಅಧಿಕಾರಿಗಳೆಲ್ಲ ಬಂದು ನಮ್ಮ ನಷ್ಟ ಪರಿಹಾರ ಕಟ್ಕೊಳ್ಬೇಕಾಗಿ ಮನವಿ ಮಾಡ್ಕೊತಾ ಇದ್ದೀವಿ. ಇನ್ನು ಬೇರೆ ರೀತಿ ಯಾವ ರೀತಿ ಅವ್ರು ಮನವಿ ಮಾಡ್ತಾ ಇದ್ದೀರಾ? ಬೇರೆ ರೀತಿ ಚಿರತೆ ಹಿಡಿಯೋಕ್ಕಾದ್ರೆ ಏನಾದ್ರು ಚಿರತೆ ಇಲ್ಲಿ ಅದೇ ಬೋನು ಒಂದು ಥರ ಇದು ಮಾಡಿ ಚಿರತೆ ಹಿಡಿಬೇಕು ಅಂತ ಮನವಿ ಮಾಡ್ಕೊತಾ ಇದ್ವಿ ಬಲೆ ಬಿಟ್ಟು. ಇಲ್ಲಿ ಸುತ್ತಮುತ್ತ ನಾಯಿಗಳು ಹಸುಗಳು ಎಲ್ಲ ಆಲ್ರೆಡಿ ತಿಂತಾ ಐತೆ. ಆಲ್ರೆಡಿ 2-3 ಸತಿ ಇನ್ಫಾರ್ಮ್ ಮಾಡಿದ್ದೀವಿ. ಅವ್ರೇನು ಎತ್ತೆತ್ಕೊಳ್ಳಿಲ್ಲ. ಈ ಸತಿ ದಯವಿಟ್ಟು ಸ್ವಲ್ಪ ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಎಷ್ಟು ವರ್ಷದಿಂದ ಈ ಚಿರತೆ ನಿಮ್ದು ತೊಂದರೆ? ಸುಮಾರು ಅಂದ್ರೆ ಒಂದು 5-6 ವರ್ಷದಿಂದ ತೊಂದರೆ ಆಗ್ತಾ ಐತೆ. ಒಂದು ಚಿರತೆನೂ ಏನೋ ಹೆಚ್ಚಾಗಿದ್ದಾವೆ? ಒಂದು 2-3 ಚಿರತೆ ಕಾಣಿಸವೆ. ಏನು ಗ್ರಾಮಸ್ಥ ರಮೇಶ್ ಮಾತನಾಡಿ, ನಮ್ಮ ಗ್ರಾಮ ಕಾಡಿನ ಅಂಚಿನಲ್ಲಿದ್ದು ಅರಣ್ಯ ಅಧಿಕಾರಿಗಳಲ್ಲಿ ಚಿರತೆ ಹಿಡಿಯಲು ಬೋನ್ ಇಡುವಂತೆ ಒತ್ತಾಯಿಸಿದರು. ಒಂದು ಕಾಡಂಚಿನಲ್ಲಿದೆ. ಚಿರತೆ ಕಾಟ ತುಂಬ 7 ವರ್ಷದಿಂದ ತುಂಬ ಕಾಟ ಇದೆ. ಊರಲ್ಲೇ ಬಂದು ನಾಯಿಗಳು ಎತ್ಕೊಂಡು ಹೋಗ್ತಿದೆ. ಊರ ಪಕ್ಕದಲ್ಲಿ ಬಂದು ಹಸುಗಳೆಲ್ಲ ಸಾಯಿಸ್ತಾ ಇದೆ. ನೆನ್ನೆರಾದ್ರೆ ಬಂದು ನಮ್ಮ ಸ್ನೇಹಿತ ಚಂದ್ರಶೇಖರ್ ಅಂತ ಬಂದು ಒಂದು 8ರಿಂದ 10 ಕುರಿಗಳು 3 ತಿಂದಾಗದೆ ಮಿಕ್ಕಿದ ಸಾಯಿಸ್ಬಿಟ್ಟು ಹೋಗ್ಬಿಟ್ಟಿದೆ. ಈ ಕೂಡಲೇ ಅರಣ್ಯ ಇಲಾಖೆ ತಕ್ಷಣವೇ ಬೋನ್ ಇಟ್ಟು ಬಂದಿ ಮಾಡಿ ಬೇರೆ ಕಡೆ ಬಿಡಬೇಕು ಅದನ್ನು. ಇಲ್ಲಾಂದರೆ ಇಬ್ಬರು ಜನಗಳೆಲ್ಲ ತುಂಬ ಭಯದಿಂದ ಓಡಾಡಬೇಕಾದ್ರೆ ಅದು ಕಾಡಂಚಿ ಪಕ್ಕದಲ್ಲಿ ಜಮೀನುಗಳಿದ್ದಾವೆ. ಅಲ್ಲಿ 1-7-8 ಜನ ಸಂಸಾರಗಳಿದೆ ಕೂಡ ಜಮೀನುಗಳಿದ್ದಾರೆ. ಅವರಂತೂ ತುಂಬ ರಾತ್ರಿಯಿಂದ ತುಂಬ ಭಯ ಪಡ್ತಾ ಇದ್ದಾರೆ ಜಮೀನುಗಳ ಹತ್ರ ಹೋಗಿ ಬೆಳಗ್ಗೆ ಸಂಜೆ ಹೋಗೋದಕ್ಕೆ. ಈ ಕೂಡ ದಯವಿಟ್ಟು ಈ ಕೂಡಲೇ ಇಮಿಡಿಯೇಟ್ಲಿ ಅರಣ್ಯ ಇಲಾಖೆಯವರು ಕೂಡಲೇ ಎಚ್ಚೆತ್ಕೊಂಡು ಬಂದಿಟ್ಟು ಅದನ್ನ ಸೆರೆ ಹಿಡಿಬೇಕಂತ ನಮ್ಮ ಊರಿನ ಗ್ರಾಮಸ್ಥರು ಬಂದಿದೆ. ಏನು ಈ ಸಂದರ್ಭದಲ್ಲಿ ಅರಣ್ಯ ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಶಶಿಕಿರಣ್ ಎಸ್, ಸಿಟಿವಿ ನ್ಯೂಸ್, ಮಂಚೇನಹಳ್ಳಿ. ಬೆಂಗಳೂರಿನಿಂದ ಕಲಬುರಗಿಗೆ ಹೊರಟಿದ್ದ ಐಷಾರಾಮಿ ಖಾಸಗಿ ಬಸ್ ಒಂದು ರಸ್ತೆಯಲ್ಲೇ ಹೊತ್ತಿ ಉರಿದಿರುವ ಘಟನೆ ನಡೆದಿದ್ದು, ಇದು ಪ್ರಯಾಣಿಕರಲ್ಲಿ ಮಾತ್ರವಲ್ಲದೆ ಸಾರ್ವಜನಿಕರಲ್ಲಿಯೂ ಆತಂಕ ಮೂಡಿಸಿದೆ. 40 ಮಂದಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದು, ಅದೃಷ್ಟವಶಾತ್ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆಂಧ್ರಪ್ರದೇಶದಲ್ಲಿ ಒಂದು ಬಸ್ ದುರಂತ, 20 ಮಂದಿ ಸಜೀವ ದಹನ. ದಾವಣಗೆರೆ ಬಳಿ ಮತ್ತೊಂದು ಖಾಸಗಿ ಬಸ್ ದಹನ. ಇದರಲ್ಲಿಯೂ ಹಲವರ ನಿಧನ ಹೊಂದಿದ್ದ ವಿಚಾರ ಇನ್ನೂ ಹಸಿರಾಗಿರುವಾಗಲೇ ರಾಜ್ಯದಲ್ಲಿ ಮತ್ತೊಂದು ಬಸ್ ದುರಂತ ಸಂಭವಿಸಿದೆ. ಬೆಂಗಳೂರಿನಿಂದ ಕಲಬುರಗಿಗೆ ಹೊರಟಿದ್ದ ಐಷಾರಾಮಿ ಖಾಸಗಿ ಬಸ್ ರಸ್ತೆಯಲ್ಲಿ ಹೊತ್ತಿ ಹೊರಿದಿದ್ದು, ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ 40 ಮಂದಿ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ರಸ್ತೆ ಪಕ್ಕದ ಡಿವೈಡರ್ಗೆ ಡಿಕ್ಕಿಯಾಗಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಬಸ್ ಏಕಾಏಕಿ ಹೊತ್ತಿ ಹೊರಟಿದೆ. ನೆಲಮಂಗಲ ತಾಲೂಕಿನ ಹನುಮಂತಪುರ ಕೆರೆಕತ್ತಿಗನೂರು ಗೇಟ್ ಬಳಿ ಘಟನೆ ನಡೆದಿದ್ದು, ಮಧ್ಯರಾತ್ರಿ 2:40 ಸಮಯದಲ್ಲಿ ಅಪಘಾತ ಸಂಭವಿಸಿದೆ. 3 ತಿಂಗಳ ಹೊಸ ಬಸ್ ಇದಾಗಿದೆ ಎಂದು ತಿಳಿದು ಬಂದಿದ್ದು, ಸಂಜನಾ ಟ್ರಾವೆಲ್ಸ್ಗೆ ಸೇರಿದ ಬಸ್ ಇದಾಗಿದೆ. ರಾತ್ರಿ ಬೆಂಗಳೂರಿನಿಂದ ಹೊರಟಿದ್ದ ಬಸ್ ಅಪಘಾತಕ್ಕೆ ಈಡಾಗಿ ಹೊತ್ತಿ ಹುರಿದಿದ್ದು, ಅಪಘಾತ ನಡೆಯುತ್ತಿದ್ದಂತೆ ಚಾಲಕ ಮತ್ತು ಕ್ಲೀನರ್ ನಾಪತ್ತೆಯಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಎಲ್ಲಿ ಹೋಗಲ್ಲ, 5 ಜನ ಬರ್ತಾರ ಬಸ್ ಇಡೋಂಟ ಇಲ್ಲೇ ರೀ. ಎಲ್ಲಿ ಹೋಗಲ್ಲಕ್ಕ, ತಲೆ ಕಟ್ಸೋಬೇಡ್ರಿ. ಆನಂದ್ ಕೆವಿ ವಿದ್ಯುತ್ ಕಂಬಕ್ಕೆ ಬಸ್ ಡಿಕ್ಕಿ ಹೊಡೆದಿದ್ದು, 2 ಬಸ್ಗಳ ಓವರ್ಟೇಕ್ ಮಾಡುವ ಭರದಲ್ಲಿ ಅಪಘಾತ ಸಂಭವಿಸಿದೆ ಎಂದು ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಪ್ರಯಾಣಿಕರು ಹೇಳಿದ್ದಾರೆ. ರಸ್ತೆ ಪಕ್ಕದಲ್ಲಿದ್ದ ಚರಂಡಿ ಏರಿ ವಿದ್ಯುತ್ ಕಂಬಕ್ಕೆ ಬಸ್ ಡಿಕ್ಕಿ ಹೊಡೆದಿದ್ದು, ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಕೂಡಲೇ ಬೆಂಕಿ ಕಾಣಿಸಿಕೊಂಡಿದೆ.
ರಾಷ್ಟ್ರೀಯ ಹೆದ್ದಾರಿ 48ರ ಹನುಮಂತಪುರ ಗೇಟ್ ಬಳಿ ಘಟನೆ ನಡೆದಿದ್ದು, ಖಾಸಗಿ ಬಸ್ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ. ಅಗ್ನಿಶಾಮಕ ಠಾಣೆ ಪೊಲೀಸರಿಂದ ಬೆಂಕಿ ನಂದಿಸುವ ಕಾರ್ಯ ಯಶಸ್ವಿಯಾಗಿದ್ದು, ಸ್ಥಳಕ್ಕೆ ನೆಲಮಂಗಲ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಬಸ್ ಲಗೇಜ್ ಬಾಕ್ಸ್ನಲ್ಲಿ ಇಟ್ಟಿದ್ದ ವಸ್ತುಗಳು ಸುಟ್ಟು ಭಸ್ಮವಾಗಿದ್ದು, ಪ್ರಯಾಣಿಕರು ಅಳವತ್ತುಕೊಂಡಿದ್ದಾರೆ. ಬೆಲೆ ಬಾಳುವ ವಸ್ತುಗಳು ಭಸ್ಮವಾದ ಪರಿಣಾಮ ಪ್ರಯಾಣಿಕರು ಕಣ್ಣೀರು ಹಾಕಿದ್ದಾರೆ. ಇದೇ ಬಸ್ನಲ್ಲಿ ಇಬ್ಬರು ದಂಪತಿಗಳು ಬೆಂಗಳೂರಿನಿಂದ ಜೇವರ್ಗಿಗೆ ಇಬ್ಬರು ಮಕ್ಕಳೊಂದಿಗೆ ಪ್ರಯಾಣ ಬೆಳೆಸಿದ್ದು, ಬಸ್ ಚಾಲಕ ಮದ್ಯಪಾನ ಮಾಡಿರುವ ಆರೋಪವನ್ನ ದಂಪತಿಗಳು ಮಾಡಿದ್ದಾರೆ. ಲಗೇಜ್ನಲ್ಲಿ 5 ಲಕ್ಷ ನಗದು ಹಾಗೂ ಚಿನ್ನ ಸುಟ್ಟು ಹೋಗಿದೆ ಎಂದು ದಂಪತಿಗಳು ಅಳಲು ತೋಡಿಕೊಂಡಿದ್ದಾರೆ. ಬ್ಯಾಂಕ್ನಲ್ಲಿಟ್ಟಿದ್ದ ಚಿನ್ನ ಬಿಡಿಸಿಕೊಳ್ಳಲು ಹಣ ಸಂಗ್ರಹಿಸಿ ಹೋಗುತ್ತಿದ್ದ ವೇಳೆ ಅಪಘಾತ ಸಂಭವಿಸಿ ಹಣ ಸಂಪೂರ್ಣ ಸುಟ್ಟು ಹೋಗಿರುವುದಾಗಿ ದಂಪತಿಗಳು ಆರೋಪಿಸಿದ್ದು, ಬಸ್ ಚಾಲಕ ಅಜಾಗರೂಕತೆಯಿಂದ ಬಸ್ ಚಾಲನೆ ಮಾಡುತ್ತಿದ್ದ, ರ್ಯಾಶ್ ಡ್ರೈವ್ ಮಾಡಿದ ಪರಿಣಾಮ ಅಪಘಾತ ಸಂಭವಿಸಿದೆ ಎಂದು ಸಂಜನಾ ಟ್ರಾವೆಲ್ ವಿರುದ್ಧ ದಂಪತಿಗಳು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸರ್ಕಲಿಂದ ನಾವು ಗುಲ್ಬರ್ಗ ಹೋಗ್ತಾ ಇದ್ದಿದ್ದು. ನನ್ನ ಹೆಸರು ಶಿವಾನಂದ್ ಹಿರೇಮಠ್ ಅಂತ. ನಾನೊಬ್ಬ ಕ್ಯಾಬ್ ಡ್ರೈವರ್, ಬೆಂಗಳೂರಲ್ಲೇ ವರ್ಕ್ ಮಾಡ್ತೀನಿ. ಸೊ ನಮ್ಮೂರಲ್ಲಿ ಏನೋ ಫಂಕ್ಷನ್ ಇದೆ ಅಂತ ನಾವು ಊರಿಗೆ ಹೋಗ್ತಾ ಇದ್ವು. ರಾತ್ರಿ 10 ಗಂಟೆಗೆ ಆನಂದರಾವ್ ಸರ್ಕಲಿಂದ ಬುಕ್ ಮಾಡಿದ್ದು. ಅಲ್ಲೇ ಲೇಟಾಗಿ ಬಂತು ಬಸ್. ಆಲ್ಮೋಸ್ಟ್ ಬಸ್ಸು ರಾತ್ರಿ 10 ಗಂಟೆಗೆ ಬರಬೇಕಾದ ಬಸ್ಸು 10:40ಕ್ಕೆ ಅಲ್ಲಿ ಬಂತು. ಅಲ್ಲಿಂದ ನೆಲಮಂಗಲ ಬರೋ ಅಷ್ಟರಲ್ಲಿ ಎಲ್ಲ ಫುಲ್ ಆಗಿಬಿಟ್ಟಿತ್ತು ಸೀಟು. ನಾವು ಎಲ್ಲರೂ ಮಲ್ಕೊಂಡು ಊಟಕ್ಕೆ ಎಲ್ಲಿ ನಿಲ್ಲಿಸ್ತೀರಿ ಅಂತ ಕೇಳಿದ್ರು. ಸೊ ನಾವು ದಾಬಸ್ಪೇಟೆ ದಾಟದ ಮೇಲೆ ಒಂದು ದಾಬಾಗ ನಿಲ್ಲಿಸ್ತೀವಿ ಅಂದ್ರೆ ಸರಿ ಅಂತ ಎಲ್ಲರೂ ಮಲ್ಕೊಂಡು, ಮಕ್ಕಳು ಎಲ್ಲ ಇದ್ವು ನಮ್ಮ ಜೊತೆ. ನಾವೆಲ್ಲರೂ ಮಲ್ಕೊಂಡ ಮೇಲೆ ದಾಬಸ್ಪೇಟೆ ಹತ್ತಿರ ಬಂದ ಮೇಲೆ ಸೌಂಡ್ ಆಯಿತು. ಏನಂತ ಎದ್ದು ನೋಡೋಷ್ಟರಲ್ಲಿ ಇಷ್ಟೆಲ್ಲ ಅಪಘಾತ ಆಗಿತ್ತು. ತುಂಬ ಸೌಂಡ್ ಆಯಿತು ಸರ್, ತುಂಬ ಸೌಂಡ್ ಆಯಿತು. ಏನು ಅಂತ ಎದ್ದು ನೋಡೋಷ್ಟರಲ್ಲಿ ಬಸ್ ವಾಲ್ಕೊಂಡು ವಿದ್ಯುತ್ ಕಂಬಕ್ಕೆ ತಗಲ್ಕೊಂಡು ನಿಂತಿತ್ತು. ಮುಳ್ಳು ಒಳಗಡೆ ಎಲ್ಲ ಹಿಡ್ಕೊಂಡ್ಬಿಟ್ಟಿತ್ತು, ಚರಂಡಿ ಹತ್ಬಿಟ್ಟು. ಅತಿ ಬೇಗನೆ ಅದು ಕಾರಣ ಅಂತ ಅನ್ಸುತ್ತೆ ನಮಗೆ ನೋಡಿದ್ರೆ ಸಿಚುವೇಶನ್. ಎಮರ್ಜೆನ್ಸಿ ಡೋರಿಂದ ಇಳ್ಕೊಂಡು ಸರ್ ಎಲ್ರೂ. ಲಗೇಜ್ ನಮ್ಮದು ಇತ್ತು ಸರ್, ನಮ್ಮ ಫ್ರೆಂಡ್ದು ಒಂದಿತ್ತು. ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು, ಅಂದರೆ ಕಾಲೇಜ್ ಸರ್ಟಿಫಿಕೇಟ್ಸ್ ಎಲ್ಲ ಇತ್ತು, ಅವ್ರದ್ದು ಮಾಸ್ ಕಾರ್ಡ್ಸು. ನಮ್ಮದು ಬ್ಯಾಗಲ್ಲಿ 5 ಲಕ್ಷ ರೂಪಾಯಿ ಇತ್ತು, ಮತ್ತು ಒಂದು 3 ಗ್ರಾಮ್ ಚಿನ್ನ ಇತ್ತು. ನಾವು ಊರಲ್ಲಿ ಚಿನ್ನ ಅಡ ಇಟ್ಟಿದ್ದೀವಿ. ಸೊ ಅದಕ್ಕೆ ಬಿಡಿಸ್ಕೊಳ್ಳೋಣ ಅಂತ ದುಡ್ಡು ತೊಗೊಂಡು ಊರಿಗೆ ಹೋಗ್ತಾ ಇದ್ವು. ಖಾಸಗಿ ಬಸ್ಗಳಲ್ಲಿ ಸರಕು ಸಾಗಾಟ ಹೆಚ್ಚಾಗಿದ್ದು, ಪ್ರಯಾಣಿಕರ ಬಸ್ಗಳಲ್ಲಿ ನಿಷೇಧ ವಸ್ತುಗಳ ಸಾಗಾಟ ಮಾಡುತ್ತಿರುವುದೇ ಬಸ್ ಹೊತ್ತಿ ಉರಿಯಲು ಕಾರಣ. ಲಗೇಜ್ ಬಾಕ್ಸ್ನಲ್ಲಿ ಗೂಡ್ಸ್ ವಸ್ತುಗಳು, ಪೇಂಟ್, ಎಲೆಕ್ಟ್ರಿಕ್ ವಸ್ತುಗಳು, ಬಟ್ಟೆ, ಕಿತ್ತಳೆ ವಸ್ತುಗಳು, ಹಿತ್ತಾಳೆ ವಸ್ತುಗಳು, ಮೊಬೈಲ್, ಬಿಡಿ ವಸ್ತು, ಅಲಂಕಾರಿಕ ವಸ್ತುಗಳು, ಸೆಂಟ್, ಆಯಿಲ್ ಬಾಕ್ಸ್, ಬುಕ್ ಸಾಗಾಟ ಮಾಡುತ್ತಿರುವುದೇ ಬೆಂಕಿ ಹೊತ್ತಿ ಹೊರಿಕೊಳ್ಳಲು ಕಾರಣ ಎಂದು ಪ್ರಯಾಣಿಕರು ಕಿಡಿಕಾರಿದ್ದಾರೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಇದೀಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಕನ್ನಡ ಇಷ್ಟನಾ? ಯಾಕೆ ಬೇರೆ ಸಬ್ಜೆಕ್ಟ್ಸ್ ಏನ್ ಮಾಡಿದೆ? ಅವೇನು ಆಗ ಬರಲ್ಲ. ಸರಿ, ಇವಾಗ ಎಕ್ಸಾಮ್ ಅಲ್ಲಿ ಯಾವತ್ತಾದ್ರೂ ಕಾಪಿ ಮಾಡಿದ್ಯಾ? ಎಲ್ಲರೂ ಮಾಡಿದ್ರು, ನಾನು ಒಬ್ನೇ ಅಲ್ಲ. ನಿಮ್ಗೆ ಒಳ್ಳೇದಾಗ್ತದೆ. ನಿಮ್ಗೆ ಏನಾಗ್ಬೇಕು ಅನ್ಕೊಂಡಿರ ದೊಡ್ಡವರಾದ್ಮೇಲೆ? ಅಕೌಂಟ್ ಕೇಳಿ ಆಮೇಲೆ ಹೇಳ್ತೀನಿ. ಆಮೇಲೆ ಹೇಳ್ತೀರಾ? ನೀರ್ ನೇನಕ್ಕ ಕುಡಿಯೋದು? ನೀರ್ನೇನು ಕುಡಿತಾರೆ, ಒಳ್ಳೆ ಹೆಲ್ತ್ ಕುಡಿತಾರೆ, ಬಾಡಿ ಮೆಟಬಾಲಿಸಮ್ ಮೇಂಟೈನ್ ಮಾಡೋದು ಕುಡಿತಾರೆ. ನೀರ್ನ ತಿನ್ನಕ್ಕಾಗಲ್ಲ, ಅದಕ್ಕೆ ಕುಡಿತಾರೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ.
ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್ MBBS ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ನಂಜನಗೂಡಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ. ಶಾಸಕರ ದಿಢೀರ್ ಭೇಟಿಗೆ ಆಸ್ಪತ್ರೆ ವೈದ್ಯರು ಮತ್ತು ಸಿಬ್ಬಂದಿ ತಬ್ಬಿಬಾಗಿ ನಿಂತರು. ನಂಜನಗೂಡಿನ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಶಾಸಕ ದರ್ಶನ್ ಧ್ರುವನಾರಾಯಣ್ ದಿಢೀರ್ ಭೇಟಿ ನೀಡಿ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ. ಶಾಸಕರು ನೇರವಾಗಿ ಶೌಚಾಲಯ, ಔಷಧೀಯ ಉಗ್ರಾಣ, ಶುದ್ಧೀಕರಿಸಿದ ವಸ್ತುಗಳ ಕೊಠಡಿ, ಮಕ್ಕಳ ಲಸಿಕಾ ವಿಭಾಗ, ಪುರುಷರ ಶೌಚಾಲಯ, ಆಡಳಿತ ವೈದ್ಯಾಧಿಕಾರಿಗಳ ಕಚೇರಿ, ಸ್ವಾಗತ ಮತ್ತು ನೋಂದಣಿ ವಿಭಾಗ, ಮಕ್ಕಳ ತುರ್ತು ಚಿಕಿತ್ಸಾ ಕೇಂದ್ರ ಸೇರಿದಂತೆ ವಿವಿಧ ವಿಭಾಗಗಳಿಗೆ ದೌಡಾಯಿಸಿ ಪರಿಶೀಲನೆ ನಡೆಸಿದರು. ಆಸ್ಪತ್ರೆಯಲ್ಲಿರುವ ಅವ್ಯವಸ್ಥೆ ಕಂಡು ಹಾರಿಹಾಯ್ದರು. ಆಸ್ಪತ್ರೆಯಲ್ಲಿದ್ದ ಸಾರ್ವಜನಿಕರಿಂದ ಮಾಹಿತಿ ಕಲೆ ಹಾಕಿದ ಶಾಸಕರು ವೈದ್ಯರು ಮತ್ತು ಸಿಬ್ಬಂದಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡರು. ಸರಿಯಾಗಿ ರಿಜಿಸ್ಟರ್ ಪುಸ್ತಕ ನಿರ್ವಹಿಸುತ್ತಿಲ್ಲ, ಶೌಚಾಲಯಗಳನ್ನು ಸ್ವಚ್ಛತೆಯಿಂದ ಇಟ್ಟುಕೊಂಡಿಲ್ಲ, ರಾತ್ರಿ ಪಾಳಿಯಲ್ಲಿ ವೈದ್ಯರು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ, ಅವಧಿ ಮುಗಿದಿರುವ ಔಷಧಿಯನ್ನು ವಿತರಣೆ ಮಾಡುತ್ತಿರುವುದನ್ನು ಕಂಡು ಅಧಿಕಾರಿಗಳಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು. ಏನಿಲ್ಲ, ಇವತ್ತು ನಮ್ಮ ನಂಜನಗೂಡು ತಾಲೂಕಿನಲ್ಲಿರುವಂಥ MCH ಹಾಸ್ಪಿಟಲ್ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಇವತ್ತು ಭೇಟಿಯನ್ನು ಕೊಟ್ಟಿದ್ದು. ಭೇಟಿ ಕೊಟ್ಟಾಗ ಕೆಲವೊಂದು ಸಮಸ್ಯೆಗಳು ನಮಗೆ ಎದುರಾಯಿತು. ಅದರಲ್ಲಿ ಮೊದಲನೇದಾಗಿ ಹಾಸ್ಪಿಟ್ಲು ಅಂತಂದರೆ ನಾವು ಸ್ವಚ್ಛತೆಯನ್ನು ಕಾಪಾಡೋದು ಮೊದಲನೇ ಆದ್ಯತೆ ಯಾವತ್ತೂ ಕೂಡ ಇರಬೇಕು. ಇಲ್ಲಿ ಇವತ್ತು ಸ್ವಲ್ಪ ಟಾಯ್ಲೆಟ್ಸು ಇನ್ನೂ ನೀಟಾಗಿ ಮೇಂಟೈನ್ ಮಾಡಬೇಕು. ಜೊತೆಗೆ ಟಾಯ್ಲೆಟ್ನಲ್ಲಿರುವಂತಹ ಏನು ಮೆಟೀರಿಯಲ್ಗಳಿದೆ, ಕಮೋಡ್ ಆಗಿರ್ಬೋದು, ಫ್ರೆಶ್ ಆಗಿ ಅವನ್ನು ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಾಗುತ್ತೆ. ಜೊತೆಗೆ ನಮ್ಮ ಫಾರ್ಮಸಿಯಲ್ಲೂ ಕೂಡ ಸ್ವಲ್ಪ ಸಮಸ್ಯೆ ನಮ್ಗೆ ಎದುರಾಯಿತು. ಅಲ್ಲಿ ನಾವು ಯಾವತ್ತೂ ಕೂಡ ಎಕ್ಸ್ಪೈರಿ ಡೇಟ್ಗಿಂತ ಅಟ್ಲೀಸ್ಟ್ ಒಂದು ತಿಂಗಳು ಮುಂಚೆನೇ ಮೆಡಿಸಿನ್ನ ಡಿಸ್ಪೋಸ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದು ಎಕ್ಸ್ಪೈರಿ ಡೇಟು ಒಂದು ತಿಂಗಳಿದ್ರೂ ಕೂಡ ಅದನ್ನು ಎಂಡ್ ತನಕ ಯೂಟಿಲೈಸ್ ಮಾಡ್ಬೋದು ಅಂತ ಎಕ್ಸ್ಪ್ಲೇಷನ್ ಹೇಳಿದ್ದಾರೆ. ಆದರೂ ಕೂಡ ಯಾವುದೇ ರೀತಿಯಾದಂತಹ ನಾವು ರಿಸ್ಕ್ ತಗೊಳ್ಳೋಕ್ಕೆ ಮುಂದಾಗಬಾರ್ದು. ಒಂದು ತಿಂಗಳು ಮುಂಚೆನೇ ಡಿಸ್ಪೋಸ್ ಮಾಡಿ ಇಂಡೆಂಟನ್ನು ಹಾಕೊಂಡು ಹೊಸ ಮೆಡಿಸಿನ್ ಪ್ರೊಕ್ಯೂರ್ ಮಾಡಿಕೊಡಿ. ಹೆರಿಗೆ ಆಸ್ಪತ್ರೆಯಲ್ಲಿ ಕೆಲ ಸಮಸ್ಯೆಗಳು ನನ್ನ ಗಮನಕ್ಕೆ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಭೇಟಿ ನೀಡಿದ್ದೇನೆ. ಆಸ್ಪತ್ರೆಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಲ್ಲ, ಅವಧಿ ಮುಗಿದಿರುವ ಔಷಧಿಯನ್ನ ವಿತರಿಸಿರುವುದು ಕಂಡುಬಂದಿದೆ. ಕುಡಿಯುವ ನೀರನ್ನು ಬದಲಾವಣೆ ಮಾಡುವಂತೆ ಸೂಚಿಸಿದ್ದೇನೆ. ರಾತ್ರಿ ಸಮಯದಲ್ಲಿ ವೈದ್ಯರು ಕಾರ್ಯನಿರ್ವಹಿಸುತ್ತಿಲ್ಲ ಮತ್ತು ಜನರೊಂದಿಗೆ ಸ್ಪಂದಿಸುತ್ತಿಲ್ಲ ಎಂಬುದು ತಿಳಿದು ಬಂದಿದೆ. ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವ ವೈದ್ಯರು ಮತ್ತು ಸಿಬ್ಬಂದಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲಾಗುವುದು. ಶೀಘ್ರದಲ್ಲಿಯೇ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸಭೆ ನಡೆಸಿ ಕ್ರಮ ಕೈಗೊಳ್ಳಲಾಗುವುದು. ರೈಲ್ವೆ ನಿಲ್ದಾಣ ಮತ್ತು ಬಸ್ ನಿಲ್ದಾಣ ಆಸ್ಪತ್ರೆ ಪಕ್ಕದಲ್ಲಿರುವುದರಿಂದ ಕೆಲಸಗಳಿಗೆ ಹೋಗುವ ಜನರು ಆಸ್ಪತ್ರೆ ಆವರಣದಲ್ಲಿ ಪಾರ್ಕಿಂಗ್ ಮಾಡುತ್ತಿದ್ದಾರೆ. ಇದನ್ನು ಮಾಡಬಾರದು. ಇದರಿಂದ ಆಸ್ಪತ್ರೆಯ ರೋಗಿಗಳಿಗೆ ತೊಂದರೆಯಾಗುತ್ತದೆ. ಮುಂದಿನ ದಿನಗಳಲ್ಲಿ ಆಸ್ಪತ್ರೆಗೆ ಸೆಕ್ಯೂರಿಟಿ ನೇಮಕ ಮಾಡಲಾಗುತ್ತದೆ ಎಂದರು. ಕುಮಾರ್, CTV ನ್ಯೂಸ್, ನಂಜನಗೂಡು. ಕೋಲಾರ ತಾಲೂಕಿನ ನರಸಾಪುರ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಅಧ್ಯಕ್ಷರಾಗಿ 5 ವರ್ಷಗಳ ಅವಧಿಗೆ ಸತತವಾಗಿ 3ನೇ ಬಾರಿಗೆ
ಕಾಜಿಕಲ್ಲಹಳ್ಳಿ ಮುನಿರಾಜು, ಉಪಾಧ್ಯಕ್ಷರಾಗಿ 20 ತಿಂಗಳ ಅವಧಿಗೆ ಗಣೇಶ್ ಅವಿರೋಧವಾಗಿ ಆಯ್ಕೆಯಾದರು. ಕೋಲಾರ ತಾಲೂಕಿನ ನರಸಾಪುರ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘದ ಅಧ್ಯಕ್ಷರಾಗಿ 5 ವರ್ಷಗಳ ಅವಧಿಗೆ ಸತತ 3ನೇ ಬಾರಿಗೆ ಕಾಜಿಕಲ್ಲಹಳ್ಳಿ ಮುನಿರಾಜು, ಉಪಾಧ್ಯಕ್ಷರಾಗಿ 20 ತಿಂಗಳ ಅವಧಿಗೆ ಗಣೇಶ್ ಅವಿರೋಧವಾಗಿ ಆಯ್ಕೆಯಾದರು. ಸಂಘದ ಆವರಣದಲ್ಲಿ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ 2 ಸ್ಥಾನಕ್ಕೆ ಇಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದ ಕಾರಣದಿಂದಾಗಿ ಅವಿರೋಧ ಆಯ್ಕೆಯನ್ನು ಚುನಾವಣಾಧಿಕಾರಿ ವೆಂಕಟೇಶ್ ಬಾಬು ಘೋಷಿಸಿದರು. ನೂತನ ಅಧ್ಯಕ್ಷ ಕಾಜಿಕಲ್ಲಹಳ್ಳಿ ಮುನಿರಾಜು ಮಾತನಾಡಿ, ಸಂಘದ ಸರ್ವತೋಮುಖ ಅಭಿವೃದ್ಧಿಗೆ ಎಲ್ಲ ನಿರ್ದೇಶಕರು, ರೈತರು, ಮುಖಂಡರು ಹಾಗೂ ಸಾರ್ವಜನಿಕರ ಸಲಹೆ ಸೂಚನೆಗಳನ್ನು ಪಡೆದು ಪ್ರಾಮಾಣಿಕವಾಗಿ ಕೆಲಸ ಮಾಡಲಾಗುವುದು. ಡಿಸಿಸಿ ಬ್ಯಾಂಕ್ ಮತ್ತು ಸರ್ಕಾರದಿಂದ ರೈತರಿಗೆ ಹಾಗೂ ಷೇರುದಾರರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸೌಲಭ್ಯಗಳನ್ನು ಕೊಡಿಸುವ ಕೆಲಸ ಮಾಡಲಾಗುವುದು ಎಂದು ತಿಳಿಸಿದರು. ಚುನಾವಣೆಯ ಸಂದರ್ಭದಲ್ಲಿ ಎದುರಾಳಿಗಳು ಅಪಪ್ರಚಾರ ಮಾಡಿ ನನ್ನನ್ನು ಸೋಲಿಸಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನ ಕಿತ್ತುಕೊಳ್ಳಲು ಸಂಚು ರೂಪಿಸಿದ್ದರು. ಸಂಘದ ಹಣ ಲೂಟಿ ಮಾಡಲಾಗಿದೆ ಎಂದು ನನ್ನ ಮೇಲೆ ಆರೋಪಿಸಿದರು. 3ನೇ ಬಾರಿಗೆ ನಮ್ಮ ನರಸಾಪುರ ವಿವಿಧೋದ್ದೇಶ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವಂತಹ ನನ್ನ ಎಲ್ಲ ಆಡಳಿತ ಮಂಡಳಿಗೂ ಮತ್ತು ನನ್ನ ಸಂಘದ ಎಲ್ಲ ಷೇರುದಾರರಿಗೂ ಮತ್ತು ಮತದಾರರಿಗೂ ನಮಗೆ ಸಹಕರಿಸಿದ ಎಲ್ಲ ಮುಖಂಡರಿಗೂ ಮತ್ತು ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಮೊದಲನೇದಾಗಿ ವಂದಿಸುತ್ತೇನೆ. ಇದೇನು 3ನೇ ಬಾರಿಗೆ ನಾನು ಆಯ್ಕೆ ಆಗಬೇಕಾದ್ರೆ ಎಲ್ಲರೂ ಸಹಕಾರನೂ ಇತ್ತು. ಆದರೆ ಅಷ್ಟೇ ಕಷ್ಟನೂ ಎದುರಿಸ್ಕೊಂಡು ನಾನು 3ನೇ ಬಾರಿಗೆ ಆಯ್ಕೆ ಆಗಿದ್ದೀನಿ. ಇಲ್ಲಿ ಸತ್ಯಕ್ಕೆ ಜಯ ಸಿಕ್ಕಿದೆ, ಸುಳ್ಳು ಮರಮಾಚಿದೆ. ನನ್ನ ಮೇಲೆ ಏನು ಸುಳ್ಳು ಆಪಾದನೆ ಮಾಡಿದ್ರು ಅದನ್ನೆಲ್ಲ ಪಕ್ಕಕ್ಕೆ ತಳ್ಳಿ ನನ್ನ ಮತ ಬಾಂಧವರು ಅದನ್ನು ಸುಳ್ಳನ್ನು ಇದು ಮಾಡಿ ಇಲ್ಲ ಅಂತೇಳಿ ಸತ್ಯಕ್ಕೆ ಜಯ ಸಿಕ್ಕಂಗೆ ನನಗೆ ಮತ ಕೊಟ್ಟು ಗೆಲ್ಲಿಸಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಪ್ರತಿಭಟನೆ ಮಾಡಿದರು. ಆದರೆ ಷೇರುದಾರರು ನಮ್ಮನ್ನು ಮತ್ತು ನಮ್ಮ ತಂಡವನ್ನ ಗೆಲ್ಲಿಸುವ ಮೂಲಕ ಅವಿರೋಧವಾಗಿ ಉತ್ತರ ಕೊಟ್ಟಿದ್ದಾರೆ. ಅಪಪ್ರಚಾರ ಮಾಡಿದವರಿಗೆ ದೇವರು ಒಳ್ಳೆಯದು ಮಾಡಲಿ. ಜೊತೆಗೆ ಕಾಂಗ್ರೆಸ್ ಬೆಂಬಲಿತರ ಆಡಳಿತ ಮಂಡಳಿ ರಚನೆಗೆ ಸಹಕರಿಸಿ ಪ್ರತಿಯೊಬ್ಬ ಕಾಂಗ್ರೆಸ್ ಮುಖಂಡರು, ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸಿದರು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕತಿಮ್ಮನಹಳ್ಳಿ, ಕೊಪ್ಪಕಟ್ಟನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಮೂಲ ಸೌಕರ್ಯಗಳೇ ಕಾಣೆಯಾಗಿದ್ದು, ಪಂಚಾಯಿತಿ ಆಡಳಿತದ ನಿರ್ಲಕ್ಷ್ಯ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕತಿಮ್ಮನಹಳ್ಳಿ, ಕೊಪ್ಪಕಟಕನಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಮೂಲ ಸೌಕರ್ಯಗಳೇ ಕಾಣೆಯಾಗಿದ್ದು, ಪಂಚಾಯಿತಿ ಆಡಳಿತದ ನಿರ್ಲಕ್ಷ್ಯ ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ವರ್ಷಗಳಿಂದ ಚರಂಡಿ ಸ್ವಚ್ಛತೆ ಮಾಡದೆ ಬಿಟ್ಟ ಪರಿಣಾಮ ಗ್ರಾಮಗಳಲ್ಲಿ ದುರ್ವಾಸನೆ, ಕೊಳಚೆ ನೀರು ನಿಲ್ಲುವಿಕೆ ಮತ್ತು ಸಾಂಕ್ರಾಮಿಕ ರೋಗಗಳ ಭೀತಿ ಹೆಚ್ಚಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಗ್ರಾಮಗಳ ಪ್ರಮುಖ ರಸ್ತೆ ಬದಿಯಲ್ಲಿ ಚರಂಡಿಗಳು ತುಂಬಿ ಹರಿಯುತ್ತಿದ್ದು, ಮಳೆ ಬಂದರೆ ಮನೆಯೊಳಗಡೆ ಕೊಳಚೆ ನೀರು ನುಗ್ಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ. ಮಕ್ಕಳು, ವೃದ್ಧರು ಹಾಗೂ ಮಹಿಳೆಯರು ಈ ದುಸ್ಥಿತಿಯಿಂದ ಹೆಚ್ಚಾಗಿ ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಚರಂಡಿಗಳಲ್ಲಿ ಕಸ ಮತ್ತು ಸಸಿಗಳು ತುಂಬಿಕೊಂಡಿರುವುದರಿಂದ ನಿತ್ಯ ಗಬ್ಬು ವಾಸನೆಯಿಂದ ಸಂಚಾರಕ್ಕೂ ತೊಂದರೆಯಾಗುತ್ತಿದೆ. ಬೀಚಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಕೇಂದ್ರ ಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ ಸಮರ್ಪಕವಾಗಿ ನಡೆಯುತ್ತಿಲ್ಲ.
ಪಂಚಾಯಿತಿಯ ಗ್ರಾಮದಲ್ಲೇ ಈ ಸ್ಥಿತಿ ಇದ್ದರೆ ಇನ್ನು ಪಂಚಾಯಿತಿ ವ್ಯಾಪ್ತಿಯ ಇತರ ಗ್ರಾಮಗಳ ಸ್ಥಿತಿ ಹೇಗಿರಬಹುದು ಎಂಬ ಪ್ರಶ್ನೆ ಗ್ರಾಮಸ್ಥರಲ್ಲಿ ಸಹಜವಾಗಿ ಉದ್ಭವಿಸಿದೆ. ಇದು ಪಂಚಾಯಿತಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ನೇರ ಸಾಕ್ಷಿಯಾಗಿದೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಕೊಪ್ಪಕಟಕನಹಳ್ಳಿ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರದ ಪರಿಸ್ಥಿತಿ ಮತ್ತಷ್ಟು ಗಂಭೀರವಾಗಿದೆ. ಅಂಗನವಾಡಿ ಶಾಲೆಯ ಆವರಣದಲ್ಲಿ ದೊಡ್ಡ ದೊಡ್ಡ ಗಿಡಗಂಟೆಗಳು ಬೆಳೆದು ನಿಂತಿದ್ದು ಹಾವು ಹುಳುಗಳ ಭೀತಿ ಹೆಚ್ಚಾಗಿದೆ. ಚಿಕ್ಕ ಮಕ್ಕಳಿಗೆ ಪೌಷ್ಟಿಕ ಆಹಾರ, ಪೂರ್ವ ಶಿಕ್ಷಣ ನೀಡಬೇಕಾದ ಕೇಂದ್ರವೇ ಇಂದು ಅಸ್ವಚ್ಛತೆಯ ಗೂಡಾಗಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಅಂಗನವಾಡಿ ಕೇಂದ್ರದಲ್ಲಿ ನಿಯಮಿತ ಸ್ವಚ್ಛತೆ ನಡೆಸದೆ ಅಧಿಕಾರಿಗಳು ಕೇವಲ ದಾಖಲೆಗಳಲ್ಲೇ ಕಾರ್ಯ ತೋರಿಸುತ್ತಿದ್ದಾರೆ ಎಂಬ ಆರೋಪ ಸ್ಥಳೀಯರಿಂದ ಕೇಳಿಬರುತ್ತಿದೆ. ಇನ್ನು ಆಶ್ಚರ್ಯಕರ ವಿಷಯವೆಂದರೆ ಕೊಪ್ಪಕಟಕನಹಳ್ಳಿ ಅಂಗನವಾಡಿ ಕೇಂದ್ರಕ್ಕೆ ಎಂದಿಗೂ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿಲ್ಲ. ಬೆಳಕು, ಫ್ಯಾನ್ ಇಲ್ಲದ ಪರಿಸ್ಥಿತಿಯಲ್ಲಿ ಚಿಕ್ಕ ಮಕ್ಕಳು ಕುಳಿತುಕೊಳ್ಳಬೇಕಾಗಿರುವುದು ಮಾನವೀಯತೆಯ ಪ್ರಶ್ನೆಯನ್ನು ಎತ್ತಿದೆ. ಬೇಸಿಗೆ, ಮಳೆಗಾಲ ಎರಡೂ ಕಾಲಗಳಲ್ಲಿಯೂ ಮಕ್ಕಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ. ಇದೇ ಗ್ರಾಮದಲ್ಲಿ ಕೆಲವು ವಿದ್ಯುತ್ ಕಂಬಗಳಲ್ಲಿ ಹಗಲು ರಾತ್ರಿ ನಿರಂತರವಾಗಿ ದೀಪಗಳು ಉರಿಯುತ್ತಿದ್ದು ಇದರಿಂದ ಸರ್ಕಾರದ ಹಣ ವ್ಯರ್ಥವಾಗುತ್ತಿದೆ. ಈ ಕುರಿತು ಹಲವು ಬಾರಿ ದೂರು ನೀಡಿದರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸರ್, ನಮ್ಮ ಹೆಸರು ಕವಿತಾ ಅಂತ. ನಮ್ಮ ಚರಂಡಿಗಳು ಕ್ಲೀನ್ ಮಾಡೋವಾಗ ನೋಡಿದ್ರೆ ಬರ್ತೀವಿ, ಓಟ್ ಹಾಕೋವಾಗ ಎಲ್ಲರೂ ಬರ್ತೀವಿ, ಎಲ್ಲ ಕ್ಲೀನ್ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಚರಂಡಿ ಕ್ಲೀನ್ ಮಾಡೋಕ್ಕೂ ಬರಲ್ಲ. ನಾವು ಕರೆದ್ರು ಸಮೇತ ಬರ್ತೀವಿ ಅಂತ ಹೇಳ್ತಾರೆ, ಮತ್ತೆ ಬರಕ್ ಹೋಗಲ್ಲ. ನಲ್ಲಿಗಳ ಹತ್ರ ನೋಡಿದ್ರು ಕ್ಲೀನಸ್ ಇಲ್ಲ. ಬೀಚಿಂಗ್ ಹಾಕಿ ಅಂದ್ರೆ ಹಾಕ್ತಿವಿ ಅಂತ ಹೇಳ್ತಾರೆ, ಬರೋದು ಇಲ್ಲ. ಈ ಕಡೆ ಮುಖ ಸಮೇತ ಇಕ್ಕಲ್ಲ ಸರ್. ನಮ್ಮ ಹೆಸರು ಲೋಕೇಶ್ ಅಂತ. ನಾನು ಬೀಚ್ಕನಹಳ್ಳಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದೀನಿ ಕಳೆದ 3 ರಿಂದ 4 ತಿಂಗಳುಗಳಿಂದ. ಸೊ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ 16 ರಿಂದ 18 ಗ್ರಾಮಗಳು ಬರುತ್ತೆ. ಕಂದಾಯ, ಮಜರಾ ಎಲ್ಲವೂ ಸೇರಿಕೊಂಡು ನಾವು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಿಗೆ ಏನು ಕರ್ನಾಟಕ ಗ್ರಾಮ ಪಂಚಾಯತ್ ಮತ್ತು ಪಂಚಾಯತ್ ಅಧಿನಿಯಮ ಪ್ರಕರಣ 58ರ ಪ್ರಕಾರಗಳಂತೆ ಏನೇನು ಕಾರ್ಯನಿರ್ವಹಿಸಬೇಕಾಗಿದೋ ಎಲ್ಲ ನಿರ್ವಹಿಸ್ತಾ ಇದ್ದೀವಿ. ಅದರಲ್ಲೂ ಹೆಚ್ಚಾಗಿ ಮೂಲಭೂತವಾಗಿ ಗ್ರಾಮಗಳ ಸಮಸ್ಯೆಗಳಲ್ಲಿ ಬರ್ತಕ್ಕಂಥ ಕುಡಿಯೋ ನೀರು, ಬೀದಿ ದೀಪ, ವಿದ್ಯುತ್ತು ಮತ್ತು ನೈರ್ಮಲ್ಯ ಸಮಸ್ಯೆಗೆ ಸಂಬಂಧಪಟ್ಟಂತೆ ಯಾವ್ಯಾವ ರೀತಿ ಕ್ರಮ ಕೈಗೊಳ್ಳಬೇಕೋ ಆ ನಿಯಮಿತವಾಗಿ ತಗೊಳ್ತಿದ್ದೀವಿ. ಇನ್ನು ಚರಂಡಿ ಸ್ವಚ್ಛತೆ, ಅಂಗನವಾಡಿ ಕೇಂದ್ರದ ಅಭಿವೃದ್ಧಿ, ವಿದ್ಯುತ್ ಸಮಸ್ಯೆಗಳ ಕುರಿತು ಪಂಚಾಯಿತಿ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಮೌಖಿಕ ಹಾಗೂ ಲಿಖಿತ ದೂರು ನೀಡಿದರೂ ಸ್ಪಂದನೆ ಸಿಗುತ್ತಿಲ್ಲ ಎಂದು ಗ್ರಾಮಸ್ಥರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗಳನ್ನು ಪರಿಶೀಲಿಸುವ ಬದಲು ನಿರ್ಲಕ್ಷ್ಯ ಧೋರಣೆ ತೋರುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಇನ್ನು ಗ್ರಾಮಸ್ಥರು ತಕ್ಷಣವೇ ಚರಂಡಿ ಸ್ವಚ್ಛತೆ ಕಾರ್ಯ ಆರಂಭಿಸಬೇಕು, ಅಂಗನವಾಡಿ ಕೇಂದ್ರದ ಆವರಣವನ್ನು ಸ್ವಚ್ಛಗೊಳಿಸಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಹಾಗೂ ಅನಗತ್ಯವಾಗಿ ಉರಿಯುತ್ತಿರುವ ಬೀದಿ ದೀಪಗಳನ್ನು ಸರಿಪಡಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ನಂಜನಗೂಡು ನಗರದ ಕಾಮಾಕ್ಷಿಬಾಯಿ ಕಲ್ಯಾಣ ಮಂಟಪದಲ್ಲಿ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಕೇಂದ್ರ ಘಟಕವನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಉದ್ಘಾಟಿಸಿದರು. ನಂಜನಗೂಡು ನಗರದ ಕಾಮಾಕ್ಷಿಬಾಯಿ ಕಲ್ಯಾಣ ಮಂಟಪದಲ್ಲಿ ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಕೇಂದ್ರ ಘಟಕವನ್ನು ಶಾಸಕ ದರ್ಶನ್ ಧ್ರುವನಾರಾಯಣ್ ಉದ್ಘಾಟಿಸಿದರು. ಬಿಎಐ ನಂಜನಗೂಡು ಕೇಂದ್ರ ಘಟಕವನ್ನು ಉದ್ಘಾಟನೆ ಮಾಡಿರುವುದು ನನಗೆ ಸಂತಸ ತಂದಿದೆ. 1941ರಲ್ಲಿ ಸಂಸ್ಥೆಯು ಪ್ರಾರಂಭವಾಗಿ ಇತಿಹಾಸ ಪುಟಕ್ಕೆ ಸೇರಿದೆ. ತಾಲೂಕಿನಲ್ಲಿ ಅನೇಕ ಕೈಗಾರಿಕಾ ಪ್ರದೇಶಗಳಿವೆ. ಮುಂದಿನ ವರ್ಷ ನಂಜನಗೂಡಿಗೆ ವಿಶ್ವವಿದ್ಯಾನಿಲಯ ಬರಲಿದೆ. ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಸಮಾಜಕ್ಕೆ ಸೇತುವೆಯಾಗಿ ಕೆಲಸ ಮಾಡಬೇಕು. ಯುವಕರನ್ನು ಒಗ್ಗೂಡಿಸಿಕೊಂಡು ಕೆಲಸ ಮಾಡಿದರೆ ಅವರ ಜೀವನಕ್ಕೂ ದಾರಿಯಾಗುತ್ತದೆ ಎಂದು ಸಲಹೆ ನೀಡಿದರು. ಜೊತೆಗೆ ಇವತ್ತು ನಮ್ಮ ತಾಲೂಕಿನಲ್ಲಿ ಅವರ ಜೊತೆಗೂಡಿ ಇವತ್ತು ಹಲವಾರು ಸಮಸ್ಯೆಗಳು ನಮ್ಮ ಭಾಗದಲ್ಲಿ ಅವೆಲ್ಲವನ್ನು ಕೂಡ ಹಂತವಾಗಿ ಪರಿಗಣಿಸಿ ಎಲ್ಲವನ್ನು ಕೂಡ ಸಮಾಲೋಚನೆಯಿಂದ ಇವತ್ತು ನಾವು ಎಲ್ಲರೂ ಕೂಡ ಅನುಕೂಲ ಮಾಡುವ ಕೆಲಸವನ್ನು
ಕಾಂಪಿಟೇಷನ್ ಬಗ್ಗೆ ಸಾಕಷ್ಟು ಮಾತಾಡ್ತಾರೆ. ಇಂಡಸ್ಟ್ರೀಸ್ನಲ್ಲಿ ಕೆಲವೇ ಇಂಡಸ್ಟ್ರೀಸ್ ಮಾತ್ರ ಸಕ್ಸಸ್ಫುಲ್ ಆಗುವಂಥದ್ದು. ಹೊಸ ಆಂಟರ್ಪ್ರಿನರ್ಸ್ ಅವರಿಗೆ ಅವರ ಅವಕಾಶ ಆಗೋದಿಲ್ಲ ಅನ್ನೋ ಸಾಕಷ್ಟು ಮಾತು ಭಯ ಇರ್ತಾರೆ. ಇನ್ನು ಕಾರ್ಯಕ್ರಮದಲ್ಲಿ ಬಿಎಐ ಸಂಸ್ಥೆಯ ಅಧ್ಯಕ್ಷ ಸುಬ್ರಹ್ಮಣ್ಯ ಸದಸ್ಯರಿಗೆ ಪ್ರತಿಜ್ಞಾವಿಧಿ ಬೋಧಿಸಿದರು. ಸದಸ್ಯರಿಗೆ ಶಾಸಕರು ಸದಸ್ಯತ್ವ ಪಾತ್ರವನ್ನ ನೀಡಿದರು. ನಂತರ ನಂಜನಗೂಡು ಕೇಂದ್ರಕ್ಕೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ, ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 ಇಯರ್ಸ್ ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 ಡೋರ್, 3 ಡೋರ್, 4 ಡೋರ್ಸ್ ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಮಂಚೇನಹಳ್ಳಿ ತಾಲೂಕಿನ ದಂಡಿಗಾನಹಳ್ಳಿಯಲ್ಲಿ ಚಿರತೆಯೊಂದು ದಾಳಿ ಮಾಡಿ 9 ಕುರಿಗಳನ್ನು ಬಲಿ ಪಡೆದಿದೆ. ಚಂದ್ರಶೇಖರ್ ಮತ್ತು ನಾಗಮಣಿ ದಂಪತಿಗೆ ಸೇರಿದ ಕುರಿಗಳನ್ನು ಕೊಂದಿದ್ದು, ಚಿರತೆ ಮತ್ತು ಕರಡಿ ದಾಳಿಯ ಭೀತಿಯಲ್ಲಿ ಗ್ರಾಮಸ್ಥರು ಜೀವನ ನಡೆಸುವಂತಾಗಿದೆ. ಅರಣ್ಯ ಅಂಚಿನಲ್ಲಿರುವ ದಂಡಿಗಾನಹಳ್ಳಿ ಗ್ರಾಮಕ್ಕೆ ಅರಣ್ಯಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು, ಚಿರತೆ ಸೆರೆ ಹಿಡಿಯಬೇಕೆಂದು ಅರಣ್ಯ ಅಧಿಕಾರಿಗಳಿಗೆ ಗ್ರಾಮಸ್ಥರು ಮನವಿ ಮಾಡಿದ್ದಾರೆ.
ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮುಂದುವರೆದ ಕಾಂಗ್ರೆಸ್ ನಾಯಕರ ಅವಾಚ್ಯ ಶಬ್ದಗಳ ನಿಂದನೆ. ಸರ್ಕಾರಿ ಶಿಕ್ಷಕರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕಾಂಗ್ರೆಸ್ ಯುವ ಮುಖಂಡ, ಕಾಂಗ್ರೆಸ್ ಸರ್ಕಾರದಲ್ಲಿ ನಾಯಕರ ನಾಲಿಗೆಗಿಲ್ಲ ಲಂಗು ಲಗಾಮು. ಗೌರಿಬಿದನೂರು ಚಿಕ್ಕಬಳ್ಳಾಪುರ ರಸ್ತೆ ಧೂಳುಮಯ, ಧೂಳಿನಿಂದ ರಕ್ಷಿಸುವಂತೆ ಸ್ಥಳೀಯರ ಮನವಿ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯಕ್ಕೆ ಗೌರಿಬಿದನೂರು ನಾಯಕರು ಹೈರಾಣ. ನಿತ್ಯ ನರಕ ಅನುಭವಿಸುತ್ತಿರುವ ಸಾರ್ವಜನಿಕರ ಆಕ್ರೋಶ. ಮಂಚೇನಹಳ್ಳಿ ತಾಲೂಕಿನ ದಂಡಿಗಾನಹಳ್ಳಿಯಲ್ಲಿ ಚಿರತೆ ಕಾಟ. ರಾತ್ರಿ ಕುರಿ ಶೆಡ್ಗಳಿಗೆ ದಾಳಿ ಮಾಡಿ 9 ಕುರಿ ಕೊಂದ ಚಿರತೆ. ತಡರಾತ್ರಿಯಲ್ಲಿ ಕುರಿಗಳ ಮೇಲೆ ದಾಳಿ ಮಾಡಿರುವ ಚಿರತೆ. ಕುರಿಗಳನ್ನ ಕಳೆದುಕೊಂಡು ರೈತರ ಕಣ್ಣೀರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.